ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಇಡೀ ಜಗತ್ತಿನ ಕಣ್ಣು ಇವತ್ತು ಇರಾನ್ ಮೇಲೆ ನೆಟ್ಟಿದೆ. ಇರಾನ್ನ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಅಯತಲ್ಲಾ ಅಲಿ ಖಮೇನಿ ಫೆಬ್ರವರಿ 28ನೇ ತಾರೀಕಿಗೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಮೃತಪಟ್ಟರು. ಆ ವ್ಯಕ್ತಿ ಮೃತಪಟ್ಟು 125 ದಿನಗಳು ಕಳೀತಾ ಬಂತು. ಇದೀಗ ಅವರ ಅಂತ್ಯಕ್ರಿಯೆ ಪ್ರೊಸೆಸ್ 4ನೇ ತಾರೀಕಿನಿಂದ ಶುರುವಾಗಿದೆ. ಅಂದರೆ ನಿನ್ನೆಯಿಂದ ಶುರುವಾಗಿದೆ. ಮುಂದಿನ 4-5 ದಿನಗಳ ಕಾಲ ಅದು ಇರುತ್ತೆ. ಬೇರೆ ಬೇರೆ ನಗರಗಳಲ್ಲಿ ಮೆರವಣಿಗೆ ಆಗೋದು, ಅದಾದ ನಂತರ ಕೊನೆಗೆ ಜುಲೈ 9ನೇ ತಾರೀಕಿಗೆ ಮಷಾದ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರೋದು, ಎಲ್ಲವೂ ಕೂಡ ಪ್ರಕ್ರಿಯೆ ಆಗ್ತಾ ಇದೆ. ಹೀಗಾಗಿ ಆ ಅಂತ್ಯಕ್ರಿಯೆ ಪ್ರಕ್ರಿಯೆ ಮೇಲೆ ಇಡೀ ಜಗತ್ತಿನ ಕಣ್ಣಿದೆ. ಇದಕ್ಕಾಗಿ ಇರಾನ್ನ ಸರ್ಕಾರ IRGC ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಕೋಟ್ಯಾಂತರ ಜನ ಅವರ ಅಂತ್ಯಕ್ರಿಯೆಯನ್ನು ನೋಡ್ಕೊಳ್ಳೋದಕ್ಕೆ, ಅಂದರೆ ಅದರ ಕಣ್ ತುಂಬಿಕೊಳ್ಳೋದಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ ಒಂದು ಕಡೆ ಅಯತಲ್ಲಾ ಅಲಿ ಖಮೇನಿ ಮತ್ತು ಅವರ ಕುಟುಂಬದ ಸದಸ್ಯರು ಮೃತಪಟ್ಟು ಅವರ ಅಂತ್ಯಕ್ರಿಯೆ ಮಾಡಬೇಕಾದ್ರೆ 3000 ಸಮಾಧಿಗಳನ್ನು ಈಗಾಗಲೇ ಸಿದ್ಧಪಡಿಸಿಟ್ಕೊಂಡಿದ್ದಾರಂತೆ. ಏನಿದರ ಗುಟ್ಟು? ಯಾವ ಕಾರಣಕ್ಕಾಗಿ ಇರಾನ್ 3000 ಸಮಾಧಿಗಳನ್ನು ಮುಂಜಾಗ್ರತೆಯಾಗಿ ಇವುಗಳನ್ನು ತಯಾರು ಮಾಡಿಟ್ಕೊಂಡಿದೆ? ಒಂದು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ವರದಿಗಳು ಇದರ ಬಗ್ಗೆ ಬೇರೆ ಬೇರೆ ತರನಾದಂಥ ಮಾಹಿತಿಗಳನ್ನು ಹೇಳ್ತಾ ಇದೆ. ಹಾಗಾದರೆ ಇರಾನ್ನಲ್ಲಿ ಏನಾಗ್ತಾ ಇದೆ? ಅಮೆರಿಕ ಇದನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದೆ? ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿರುವಂಥ ಎಚ್ಚರಿಕೆ ಏನು? ಅದಕ್ಕೆ ಇರಾನ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಇರೋದೇನು? ಬ್ರಿಟನ್ ಮತ್ತು ಫ್ರಾನ್ಸ್ ಕೂಡ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯ ಬಳಿ ನಾವು ಒಂದು ತಾಲೀಮನ್ನ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ, ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಬರೋಬ್ಬರಿ 4 ತಿಂಗಳ ಕಾಲ ಅಯತಲ್ಲಾ ಅಲಿ ಖಮೇನಿ ಅವರ ಮೃತದೇಹವನ್ನು ಸಂರಕ್ಷಿಸಲಾಗಿತ್ತು. ಎಂಬಾಮಿಂಗ್ ಅನ್ನು ಮಾಡಲಿಲ್ಲ ಅಂತ ನಿನ್ನೆಯೂ ಕೂಡ ನಾವು ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಇಸ್ಲಾಂ ಧರ್ಮದ ಪ್ರಕಾರ ಯಾವುದೇ ಕಾರಣಕ್ಕೂ ಆ ಶವ ಏನಿರುತ್ತೆ, ಮೃತದೇಹ ಏನಿರುತ್ತೆ, ಆ ಮೃತದೇಹಕ್ಕೆ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವಂತಿಲ್ಲ. ಹಾಗೆ ಅದನ್ನು ಸಂರಕ್ಷಣೆ ಮಾಡಿಡಲಾಗಿತ್ತು. ಹೆಂಗೆ ಸಾಧ್ಯ ಇದು? ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಅದು ಅಯತಲ್ಲಾ ಅಲಿ ಖಮೇನಿ ಅವರ ಪವಾಡ. ಅದು ಪವಾಡದ ಕಾರಣಕ್ಕಾಗಿ ದೇಹಕ್ಕೆ ಏನೂ ಆಗಿಲ್ಲ ಅಂತ ಒಂದು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು. ಆದರೆ ಅದಕ್ಕೆ ವಿರುದ್ಧವಾಗಿ ವೈಜ್ಞಾನಿಕವಾಗಿ ಆ ಮೃತದೇಹವನ್ನು ಸಂರಕ್ಷಣೆ ಮಾಡಿಡಲಾಗಿತ್ತು. ಹೆಂಗಾಯಿತು, ಏನೇನಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. 125 ದಿನಗಳ ಕಾಲ ದೇಹವನ್ನು ಸಂರಕ್ಷಣೆ ಮಾಡಿದ್ದು ಹೆಂಗೆ? ಅಯತಲ್ಲಾ ಅಲಿ ಖಮೇನಿ ಫೆಬ್ರವರಿ 28ಕ್ಕೆ ಮೃತಪಟ್ಟರು. ಇವತ್ತು ಜುಲೈ 5ನೇ ತಾರೀಕಿಗಿದ್ದೇವೆ. ಬರೋಬ್ಬರಿ 125 ದಿನ. ಹೆಂಗೆ ಸಂರಕ್ಷಣೆ ಮಾಡಲಾಯಿತು? ಇಸ್ಲಾಂನಲ್ಲಿ ಮೃತದೇಹ ರಕ್ಷಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನು ಸಿಂಪಡಿಸುವಂತಿಲ್ಲ. ಅದರ ಭಾಗವಾಗಿ, ಅಂದರೆ ಇಸ್ಲಾಮಿನ ತತ್ವಕ್ಕೆ ಅನುಗುಣವಾಗಿ ಅಯತಲ್ಲಾ ಅಲಿ ಖಮೇನಿ ಅವರ ದೇಹವನ್ನು ಸಂರಕ್ಷಣೆ ಮಾಡಲಾಗಿತ್ತು. ನಾನು ನಿನ್ನೆಯೂ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟೆ. ಜಾಗತಿಕವಾಗಿ ಬೇರೆ ಬೇರೆ ನಾಯಕರುಗಳ ಮೃತದೇಹವನ್ನು ಸಂರಕ್ಷಣೆ ಮಾಡಿಡಲಾಗಿತ್ತು. ವರ್ಷಾನುಗಂಟಲೆ 16 ವರ್ಷ, 20 ವರ್ಷ, 24 ವರ್ಷಗಳ ಕಾಲ ಅದಕ್ಕೆ ರಾಸಾಯನಿಕವನ್ನು ಸಿಂಪಡಣೆ ಮಾಡಲಾಗಿತ್ತು. ಆದರೆ ಅಯತಲ್ಲಾ ಅಲಿ ಖಮೇನಿ ಅವರ ದೇಹಕ್ಕೆ ಯಾವುದೇ ರಾಸಾಯನಿಕಗಳಿಲ್ಲ. ಘನೀಕರಿಸುವಂಥ ಗೋಲ್ಡ್ ಸ್ಟೋರೇಜ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ದೇಹವನ್ನು ಇರಿಸಲಾಗಿತ್ತು. ಅದು ದೇಹ ಯಾವುದೇ ಕಾರಣಕ್ಕೂ ಕೊಳೆಯದಂತೆ ತಡೆಯೋದಕ್ಕೆಲ್ಲ ಸಾಧ್ಯ ಆಯಿತು. ನಾನು ಮೊನ್ನೆಯೂ ಕೂಡ ಹೇಳಿದ್ವಿ ಇದರ ಬಗ್ಗೆ. ಇಸ್ಲಾಂನಲ್ಲಿ ಒಂದು ನಿಯಮ ಇದೆ. ವ್ಯಕ್ತಿ ಮೃತಪಟ್ಟ ಒಂದು 24 ಗಂಟೆಯ ಒಳಗಾಗಿ ದೇಹವನ್ನು ದಫನ್ ಮಾಡ್ತಾರೆ ಅವರು. ಆದರೆ ಯುದ್ಧ ಕಾಲದ ವಿನಾಯಿತಿ ಅನ್ನೋ ಕಾರಣಕ್ಕಾಗಿ ಶಿಯಾ ಸಮುದಾಯದ ಧಾರ್ಮಿಕ ಮುಖಂಡರುಗಳೆಲ್ಲ ಈ ವಿನಾಯಿತಿಯನ್ನು ತೆಗೆದುಕೊಂಡಿದ್ರಂತೆ. ಯುದ್ಧ ಆಗ್ತಾ ಇದೆ, ದಾಳಿ ಆಗಬಹುದು ಎನ್ನುವಂತಹ ಕಾರಣಕ್ಕಾಗಿ, ಒನ್ಸ್ ಅಗೇನ್ ಕಾಲ್ ತುಳಿತ ಆಗಬಹುದು ಅನ್ನುವ ಕಾರಣಕ್ಕಾಗಿಯೂ ಕೂಡ ಈ ಅಂತ್ಯಕ್ರಿಯೆ ಭಾಗವನ್ನು ಪೋಸ್ಟ್ಪೋನ್ ಮಾಡಿದ್ರು. ನಾನು ನಿನ್ನೆ ಹೇಳಿದೆ, ಮೊಹರಮ್ನ ಅಂತ್ಯಕಾಲದಲ್ಲಿ, ಮೊಹರಮ್ನ ಕೊನೆಯ ದಿನಗಳಲ್ಲಿ ನಾವು ಇದನ್ನು ಮಾಡಬೇಕು ಎನ್ನುವಂಥ ಆಲೋಚನೆಯಲ್ಲಿ ಎಲ್ಲವರಾಗಿದ್ದರು. ಯಾಕಂದರೆ 1989ರಲ್ಲಿ ರಹಲ್ಲಾ ಖಮೇನಿ ಮೃತಪಟ್ಟಾಗ ವ್ಯಕ್ತಿಗಳು ಮೃತಪಟ್ಟಿರೋದು, ಅವತ್ತು ಆದಂತಹ ಅನೇಕ ಕಾಲ್ತುಳಿತದ ಪ್ರಕರಣಗಳು ಇರಾನ್ನ ಕಣ್ಣ ಮುಂದೆ ಇತ್ತು. ಈ ಕಾರಣಕ್ಕಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿದ್ರು. ಒಂದು. ಎರಡನೇದು 2020ರಲ್ಲಿ ಕಾಸಿಂ ಸುಲೈಮಾನಿ ಹತ್ಯೆ ಆಯ್ತಲ್ಲ,
ಕಾಸಿಂ ಸುಲೈಮಾನಿ ಹತ್ಯೆ ಆದಂತಹ ಸಂದರ್ಭದಲ್ಲೂ ಕೂಡ ಒಂದು ನಗರದಲ್ಲಿ ಅವರ ಅಂತ್ಯಕ್ರಿಯೆಗೆ ಆಲೋಚನೆ ಮಾಡಿರ್ತಾರೆ. ಈ ನಗರದಲ್ಲಿ ಅಂತ್ಯಕ್ರಿಯೆಗೆ ಆಲೋಚನೆ ಮಾಡಿದಾಗ ಒಂದು ಚಿಕ್ಕದಾದಂತಹ ನಗರ, ಅದು ಕೆರ್ಮನ್ ನಗರ ಅಂತ ಕರೀತಾರೆ. ಆದರೆ ಬೀದಿಗಳು ಅತ್ಯಂತ ಚಿಕ್ಕದಾಗಿತ್ತು, ರಸ್ತೆಗಳು ಚಿಕ್ಕದಾಗಿತ್ತು, ಜನದಟ್ಟಣೆ ಏಕಾಏಕಿಯಾಗಿ ಹರಿದು ಬಂತು ಮೃತದೇಹವನ್ನು ನೋಡಬೇಕು ಅಂತ. ಅವತ್ತು 2020ರಲ್ಲಿ 56 ಜನ ಮೃತಪಟ್ಟರು. ಈ 56 ಜನ ಏನು ಮೃತಪಟ್ಟರಲ್ಲ, ಒನ್ಸ್ ಅಗೇನ್ ಅಂಥದ್ದೇ ಪರಿಸ್ಥಿತಿ ಇವತ್ತು ಆಗಬಹುದು ಅನ್ನುವ ಕಾರಣಕ್ಕಾಗಿ ಇದನ್ನು ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಅಂತಿಮವಾಗಿ ಇರಾನ್ ಸರ್ಕಾರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ ಸಾರ್ವಜನಿಕ ದರ್ಶನವೂ ಕೂಡ ಶುರುವಾಗಿದೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಕಡೆ ಹೆಣ ಬೀಳುವ ಮೊದಲೇ 3,000 ಸಮಾಧಿಗಳು ರೆಡಿಯಾಗಿದೆ. ನಾನು ಆವಾಗಲೇ ಹೇಳಿದೆ, ಒಂದು ಕಡೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ, ಅವರ ಕುಟುಂಬದ ಒಂದು 4 ಜನ ಸದಸ್ಯರು ಇದ್ದಾರೆ. ಆದರೆ 3,000 ಸಮಾಧಿ ಯಾಕೆ? ಒಂದು 2 ಕೋಟಿ ಜನ ಸೇರಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. 1 ಕೋಟಿ ಜನ 1989ರಲ್ಲಿ ಸೇರಿದ್ರು. ಅದು ಗಿನ್ನಿಸ್ ದಾಖಲೆ ಆಗಿತ್ತು. ಜಗತ್ತಿನ ಅತ್ಯಂತ ದೊಡ್ಡ ತರನಾದಂತಹ ಜನಸಂಖ್ಯೆ ಸೇರಿರುವ ಅಂತ್ಯಕ್ರಿಯೆ ಅಂತ 1989ರ ಅಂತ್ಯಕ್ರಿಯೆ ಒಂದು ದಾಖಲೆಯನ್ನು ಬರೆದಿತ್ತು. ಇದಕ್ಕೆ 2026ರಲ್ಲಿ ಇದ್ದೀವಿ. 2026ರಲ್ಲೂ ಕೂಡ ಒಂದು 2 ಕೋಟಿ ಜನ ಸೇರಬಹುದು. ಕಾಲ್ತುಳಿತ ಸಂಭವಿಸುವಂತಹ ಭೀತಿ ಇರುವ ಕಾರಣಕ್ಕಾಗಿ ಒಂದು 3,000 ಸಮಾಧಿಗಳನ್ನು ಮಾಡಿದ್ದಾರೆ ಅಂತ. ಭೀಕರ ದುರಂತ ಸಂಭವಿಸುವಂಥ ಲೆಕ್ಕಾಚಾರದ ಭಾಗವಾಗಿ ಬೆಹೆತೇಶ್ ಎಜ್ರಹಾ ಸ್ಮಶಾನ ಅಂತ, ಈ ಸ್ಮಶಾನದಲ್ಲಿ 3,000 ಸಮಾಧಿಗಳನ್ನು ಮಾಡಿದ್ದಾರೆ ಅಂತ ಜರ್ಮನ್ನ ಒಂದು ಪತ್ರಿಕೆ ಈ ಇರಾನ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಬರೆದಿದೆ. ಒಂದು ವರದಿ ಕೊಟ್ಟಿದೆ. 2 ಕೋಟಿ ಜನ ಸೇರಬಹುದು. ಹೀಗಾಗಿ ಭೀಕರ ಬೇಸಿಗೆ ಶಾಖ ಬೇರೆ ಇದೆ. ಜುಲೈ ತಿಂಗಳು ಎಲ್ಲಿ ಇರಾನ್ನಲ್ಲಿ ಭೀಕರವಾದಂತಹ ಬೇಸಿಗೆ ಇದೆ, ಕಿರಿದಾದ ರಸ್ತೆಗಳಿದೆ, ಉಸಿರುಗಟ್ಟುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಲ್ಲಿ ಜನ ಸಾಯಬಹುದು. ಹೀಗಂತ ರೆಡ್ ಕ್ರೆಸೆಂಟ್ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಇರಾನ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತು. ಇರಾನ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ತಕ್ಷಣ ಇವರು 3,000 ಸಮಾಧಿಗಳನ್ನು ಮಾಡಿದರು. ಯಾವ ಕಾರಣಕ್ಕಾಗಿ? ಒಂದು ವಿದೇಶಿ ದಾಳಿ ಆಗ್ಬೋದು, ಇಸ್ರೇಲ್ ಮತ್ತು ಅಮೆರಿಕ ಕಾದು ಕುಳಿತಿವೆ, ದಾಳಿ ಮಾಡಬಹುದು, ಅದರಲ್ಲಿ ಏನಾದರೂ ಸಾವುಗಳಾದರೆ ಅವುಗಳನ್ನು ದಫನ್ ಮಾಡೋದಕ್ಕೆ ನಮಗೊಂದು ಮುಂಜಾಗ್ರತಾ ವ್ಯವಸ್ಥೆ ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ. ಆಂತರಿಕ ದಂಗೆಗಳಾಗಬಹುದು ಎನ್ನುವಂಥ ಆತಂಕವೂ ಕೂಡ ಇರಾನ್ಗಿದೆ. ಈ ಕಾರಣಕ್ಕಾಗಿ ಅವರು ಅದನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಒಬ್ಬ ಮುನ್ಸಿಪಾಲಿಟಿ ಉದ್ಯೋಗಿ ಹೇಳಿದ್ದಾರೆ, ಇದರ ಬಗ್ಗೆ ಮಾತನಾಡಿದರು. ಮುನ್ಸಿಪಾಲಿಟಿ ಉದ್ಯೋಗಿ ಅವರು ಹೇಳ್ತಾರೆ, ಸಾವಿನ ಸಂಖ್ಯೆ 3,000 ತಲುಪಿದರೂ ಕೂಡ, ಏನೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸುವುದಕ್ಕೆ ಎಲ್ಲ ಅಧಿಕಾರಿಗಳು ನೌಕರರು ಸಿದ್ಧರಿರಬೇಕು ಅಂತ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ. ಹೀಗಾಗಿ ನಾವು ಇಲ್ಲೆಲ್ಲ 3,000 ಸಮಾಧಿಗಳನ್ನು ಈಗಾಗಲೇ ಮಾಡಿಟ್ಟು ಬಿಟ್ಟಿದ್ದೀವಿ ಅಂತ ಅಲ್ಲಿ ಅಧಿಕಾರಿ ಒಬ್ರು ಹೇಳ್ತಾ ಇದ್ದಾರೆ. ನೀವು ನೋಡಿ, ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಬೆಹೆತೇಶ್ ಎನ್ನುವಂತಹ ಈ ಎಜ್ರಹಾ ಎನ್ನುವಂಥ ಒಂದು ಸಮಾಧಿ ಇದೆಯಲ್ಲ, ಸರಿಯು ಸುಮಾರು 5 ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವಂತಹ ಸಮಾಧಿ ಇದು. ಈಗಾಗಲೇ ಈ ಸಮಾಧಿಯಲ್ಲಿ 16 ಲಕ್ಷ ಸಮಾಧಿಗಳಿದೆ. ಅಂದರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ಜಗತ್ತಿನ ಅತ್ಯಂತ ದೊಡ್ಡ ಸಮಾಧಿಗಳ ಪೈಕಿ ಇದು ಕೂಡ ಅಂತ ಒಂದು ಕರೆಸ್ಕೊಳ್ಳುತ್ತೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 16 ಲಕ್ಷ ಸಮಾಧಿಗಳಿದೆ. ಇಲ್ಲಿ ಈಗಾಗಲೇ 3,000 ಗುಂಡಿಗಳನ್ನೆಲ್ಲ ತೋಡಲಾಗಿದೆ, ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ನೀವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಜಾಗತಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಜಾಗ್ರತಾ ಕ್ರಮವಾಗಿ ಇಂತಹ ಒಂದು ಕಾರ್ಯಕ್ರಮದ ಭಾಗವಾಗಿ ಜನ ಸಾಯಬಹುದು ಅನ್ನುವಂಥ ಆಲೋಚನೆಯಲ್ಲಿ ಈ ರೀತಿಯಾಗಿ ಸಮಾಧಿ ಮಾಡಿದ್ದಿದೆ ಮೊದಲ ಬಾರಿ. ನಾವು ಕೊರೋನಾ ಸಮಯದಲ್ಲಿ ಸಾಂಕ್ರಾಮಿಕ ಹರಡುತ್ತೆ, ಸಾಂಕ್ರಾಮಿಕದ ಕಾರಣಕ್ಕಾಗಿ ಜನ ಸಾಯ್ತಿದ್ದಾರೆ, ಅವರನ್ನು ದಫನ್ ಮಾಡೋದಕ್ಕೆ ಅಥವಾ ಅಂತ್ಯಕ್ರಿಯೆ ಮಾಡೋದಕ್ಕೆ ಜಾಗ ಇತ್ಯಾದಿ ಅನ್ನೋ ಕಾರಣಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕಾರ್ಯಕ್ರಮದ ಕಾರಣಕ್ಕಾಗಿ, ಅಂತ್ಯಕ್ರಿಯೆಯ ಕಾರಣಕ್ಕಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಇರಾನ್ನಿಂದ ಇಂಥದ್ದೊಂದು ವ್ಯವಸ್ಥೆ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಇದು ಮೊಸಳೆ ಕಣ್ಣೀರು ಅಂತ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, 1 ತಿಂಗಳ ಸಮಯಾವಕಾಶ ಕೊಡ್ತಾ ಇದ್ದೀವಿ, ನಾವೇ ಸಮಯಾವಕಾಶ ಕೊಟ್ಟಿದ್ದೀವಿ. ಇರಾನ್ಗೊಂದು ಅವಶ್ಯಕತೆ ಇದೆ, ಇದು ಹಸಿದಿರುವ ಆರ್ಥಿಕತೆ, ಅದು ಹಸಿದಿರುವಂಥ ಆರ್ಥಿಕತೆ ಅಂತ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯವಾಡೋ ರೀತಿಯಲ್ಲಿ ಮಾತನಾಡಿದರು. ಒನ್ಸ್ ಅಗೇನ್ ಅವರು ಹೇಳ್ತಾ ಇದ್ದಾರೆ, ಅದು ಮೊಸಳೆ ಕಣ್ಣೀರು ಅಂತ. ಒಂದು 2 ಕೋಟಿ ಜನ ಸೇರಬಹುದು, 2 ಕೋಟಿ ಜನ ಅವರ ಅಂತ್ಯಕ್ರಿಯೆಗೆಲ್ಲ ಬರ್ತಾ ಇದ್ದಾರೆ, ಸಾರ್ವಜನಿಕ ದರ್ಶನವನ್ನು ಮಾಡ್ತಾ ಇದ್ದಾರೆ ಇರಾನ್ನ ಬೇರೆ ಬೇರೆ ಪ್ರಾಂತ್ಯಗಳಿಂದ. ನೀವು ಇರಾನ್ನ ಒಟ್ಟು ಜನಸಂಖ್ಯೆ ಇರೋದೆಷ್ಟು? 9 ಕೋಟಿ ಜನಸಂಖ್ಯೆ. ಆ 9 ಕೋಟಿಯ ಜನಸಂಖ್ಯೆಯ ಪೈಕಿ 2 ಕೋಟಿ ಜನ ಒಬ್ಬ ವ್ಯಕ್ತಿ ಅಂತ್ಯಕ್ರಿಯೆಗೆ ಬರ್ತಾರೆ ಅಂತ ಹೇಳಿದ್ರೆ ಕಣ್ಣೀರು ಸುರಿಸ್ತಾರೆ, ದುಃಖವನ್ನ ಹೊರಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಸಹಜವಾಗಿ. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನ್ ಜನ ಖಮೇನಿಯನ್ನು ದ್ವೇಷಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ಕಣ್ಣೀರು ಹಾಕ್ತಾ ಇರೋರು ಮೊಸಳೆ ಕಣ್ಣೀರು ಅಂತ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಾದಂಥ ವ್ಯಂಗ್ಯದ ರೀತಿಯಲ್ಲಿ ಮಾತನಾಡಿದ್ದಾರೆ. ವ್ಯಂಗ್ಯದ ರೀತಿಯಲ್ಲಿ ನೀವು ನೋಡಿ, ಯಾಕೆ ಈ ಹೇಳಿಕೆ ಬಂತು ಅಂದರೆ ಸ್ವಲ್ಪ ನೀವು ಹಿಂದಕ್ಕೆ ಹೋಗಬೇಕು. 2025ರ ಡಿಸೆಂಬರ್ನಲ್ಲಿ ಇರಾನ್ನಲ್ಲಿ ಒಂದು ಹೋರಾಟ ಶುರುವಾಯಿತು. ಏನು ಹೋರಾಟ ಶುರುವಾಯಿತು ಅಂತ ಹೇಳಿದ್ರೆ, ಕರೆನ್ಸಿ ಮೌಲ್ಯ ಕುಸಿದಿತ್ತು, ನಿರುದ್ಯೋಗ ತಾಂಡವವಾಡ್ತಾ ಇತ್ತು, ಉದ್ಯೋಗ ಸಿಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಅಲ್ಲಿಯ ಜನ ಎಲ್ಲ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದರು. ಇರಾನ್ನ 31 ಪ್ರಾಂತ್ಯಗಳಲ್ಲಿ 200 ನಗರಗಳು, ಪಟ್ಟಣಗಳು ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಆಯಿತು. ಅಮೆರಿಕ ಕೂಡ ಅವತ್ತು ಸಪೋರ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ಅಲ್ಲಿಯ ಜನ ಹೇಳಿದರು, ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಪ್ರತಿಭಟನೆ ಮಾಡಿದ್ರು.
ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಇದೇ ಡಿಸೆಂಬರ್ನಲ್ಲಿ ಜನ ಪ್ರತಿಭಟನೆ ಮಾಡಿದ್ರು. ಜನವರಿಯಲ್ಲಿಯೂ ಕೂಡ ಅದರ ವ್ಯಾಪ್ತಿ ಮುಂದುವರೆದಿತ್ತು. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಗೊತ್ತಿತ್ತು. ಒಂದು ಕಾರಣ, 2022ರಲ್ಲಿ ಒಂದು ಘಟನೆ ಆಗಿತ್ತು ಇರಾನ್ನಲ್ಲಿ. 22 ವರ್ಷದ ಕುರ್ದಿಶ್ ಎನ್ನುವಂತಹ ಮಹಿಳೆ ಮಾಷಾ ಅಮೀನಿ ಅಂತ, ಈ ಮಹಿಳೆ ರಸ್ತೆ ಮೇಲೆ ಹೊರಟಿದ್ಲು. ಮುಖಕ್ಕೆ ಸಂಪೂರ್ಣವಾಗಿ ಹಿಜಾಬ್ ಹಾಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರ ಆತನನ್ನು ಬಂಧಿಸ್ತಾರೆ. ನೈತಿಕ ಪೊಲೀಸಗಿರಿ ಮಾಡ್ತಾಳೆ ಅವಳ ಮೇಲೆ. ಈ ಎಲ್ಲ ಘಟನೆ ಆದ ನಂತರ ಒಂದು ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಸೇರಿಕೊಂಡು ಇರಾನ್ನ ಸರ್ವಾಧಿಕಾರಿ ವಿರುದ್ಧ ಅವರು ಪ್ರತಿಭಟನೆ ಮಾಡಿದರು. ಏನಂತ ಪ್ರತಿಭಟನೆ ಮಾಡಿರುವುದು? ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಹೇಳಿದ್ರು. ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಅವರೆಲ್ಲ ಪ್ರತಿಭಟನೆಗಳನ್ನು ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಹೆಂಗಿತ್ತು ಅಂತ ಹೇಳಿದ್ರೆ, ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅಯತಲ್ಲಾ ಅಲಿ ಖಮೇನಿಯ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು. ಅಲ್ಲಿಯ ಜನ ಇವರ ವಿರುದ್ಧ ರೊಚ್ಚಿಗೆ ಎದ್ದಿದ್ದಾರೆ. ಇವರ ವಿರುದ್ಧ ಒಂದು ಆಕ್ರೋಶ ಇದೆ, ಈ ವ್ಯಕ್ತಿಯನ್ನು ಮುಗಿಸಬೇಕು ಅನ್ನುವಂಥ ಆಲೋಚನೆ ಇರಾನ್ನಲ್ಲೂ ಕೂಡ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಇತ್ತು. ಆದರೆ ಯುದ್ಧದ ನಂತರ, ಇವರು ಮೃತಪಟ್ಟ ನಂತರ ಇವತ್ತು 9 ಕೋಟಿಯ ಜನದ ಪೈಕಿ ಒಂದು 2 ಕೋಟಿ ಜನ ಹೋಗ್ತಿದ್ದಾರಲ್ಲ, ಅವರು ಅವರ ಮನಸ್ಸಿನಿಂದ ಅಳ್ತಾ ಇಲ್ಲ, ಕೇವಲ ತೋರಿಸೋದಕ್ಕಾಗಿ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಆ ರೀತಿ ವ್ಯಂಗ್ಯದ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಯತಲ್ಲಾ ಅಲಿ ಖಮೇನಿ ಅವರ ಮೃತದೇಹ ಗಡಿ ದಾಟ್ತಾ ಇದೆ. ನಾವು ನಿನ್ನೆ ಇದ್ರ ಬಗ್ಗೆ ನೋಡಿದ್ವಿ. ಅಯತಲ್ಲಾ ಅಲಿ ಖಮೇನಿ ಅವರ ಮೃತದೇಹ ಕೇವಲ ಇರಾನ್ ಮಾತ್ರವಲ್ಲ, ಇರಾಕಿಗೆ ಹೋಗಿ ವಾಪಸ್ ಇರಾನಿಗೆ ಬರ್ತಾ ಇದೆ. ನಾನು ಸುಲೈಮಾನಿ ಉದಾಹರಣೆ ಹೇಳಿ, 2020ರಲ್ಲಿ ಬೇರೆ ದೇಶದಲ್ಲಿ ಹತ್ಯೆ ಆಗಿತ್ತು. ಹೀಗಾಗಿ ಅಲ್ಲಿಂದ ಇಲ್ಲಿಗೆ ಪಾರ್ಥಿವ ಶರೀರವನ್ನು, ಅಂದರೆ ಅವರ ದೇಹವನ್ನು ತರಲಾಗಿತ್ತು. ಆದರೆ ಯಾಕೆ ಹಿಂಗೆ ಹೋಗ್ತಾ ಇದೆ? ಇದಕ್ಕೊಂದು ಧಾರ್ಮಿಕ ಕಾರಣಗಳಿದೆ ಮತ್ತು ರಾಜಕೀಯ ಕಾರಣಗಳನ್ನು ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಸ್ಲಾಮಿಕ್ ಇತಿಹಾಸದಲ್ಲಿ ಒಬ್ಬ ಸರ್ವೋಚ್ಚ ನಾಯಕನ ಮೃತದೇಹವನ್ನು ಗಡಿ ದಾಟಿ ಅಲ್ಲಿಗೆ ತೆಗೆದುಕೊಂಡು ಹೋಗಿ ವಾಪಸ್ ಅವರ ದೇಶಕ್ಕೆ, ಮಾತೃ ದೇಶಕ್ಕೆ ತೆಗೆದುಕೊಂಡು ಬಂದು ಅಂತ್ಯಕ್ರಿಯೆ ಮಾಡ್ತಾ ಇರುವಂಥ ಮೊಟ್ಟ ಮೊದಲ ಉದಾಹರಣೆ ಅಂತ ಇದನ್ನೆಲ್ಲ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 6 ದಿನಗಳ ಕಾಲ ಒಂದು ಅಂತ್ಯಕ್ರಿಯೆ ಆಗುತ್ತೆ. ಇದರ ಭಾಗವಾಗಿ ಜುಲೈ 8ನೇ ತಾರೀಕು ಬುಧವಾರ ಇವರ ಮೃತದೇಹವನ್ನು ಇರಾಕಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಒಂದು ವಿಶೇಷ ವಿಮಾನವನ್ನು ಮಾಡಿಕೊಂಡಿದ್ದಾರೆ. ಶಿಯಾ ಮುಸ್ಲಿಮರ ಪವಿತ್ರ ನಗರವಾದಂತಹ ನಜಾಫ್ ಮತ್ತು ಕರ್ಬಲಾ, ಇದಕ್ಕೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಶಿಯಾ ಇಸ್ಲಾಂನ ಮೊದಲ ಇಮಾಮ್ ಅಲಿ ಅವರ ದರ್ಗಾ ಇದೆ. ಇಮಾಮ್ ಹುಸೇನ್ ಅವರ ದರ್ಗಾವು ಕೂಡ 2 ಪ್ರದೇಶದಲ್ಲಿದೆ, ಒಂದು ಕರ್ಬಲಾ ಮತ್ತು ನಜಾಫ್. ಇಲ್ಲಿ ಇರುವಂಥದ್ದು, ಇಲ್ಲಿ ಹೋಗಿ ಒಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡುವ ಕಾರಣಕ್ಕಾಗಿ ಇವರ ದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು. ಎರಡನೇದ್ದು, ಜಾಗತಿಕವಾಗಿ ಶಿಯಾ ನಾಯಕತ್ವದ ಪ್ರದರ್ಶನ ಮಾಡೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಈಗ ಇಸ್ರೇಲ್ ಮತ್ತು ಅಮೆರಿಕ ಏನ್ ಅನ್ಕೊಂಡಿತ್ತು, ಸರ್ವೋಚ್ಚ ನಾಯಕರನ್ನು ಹೊಡೆದು ಉರುಳಿಸಿಬಿಟ್ರೆ ಇರಾನ್ನ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗಿಬಿಡುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಇಲ್ಲ, ಅದರ ತದ್ವಿರುದ್ಧವಾಗಿ ನೋಡಿ, ಜನಸಮೂಹ ಎಷ್ಟಿದೆ, ನಮ್ಮ ಪ್ರಾಬಲ್ಯ ಇವತ್ತಿನ ತನಕವೂ ಕೂಡ ಕಡಿಮೆ ಆಗಿಲ್ಲ. ಶಿಯಾ ಮುಸ್ಲಿಮರು ನಮ್ಮದೇ ಆದಂತ ನಾವು ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು 1 ತಿಂಗಳ ಸಾಮರ್ಥ್ಯ, 1 ತಿಂಗಳ ಸಮಯಾವಕಾಶವನ್ನು ಕೊಟ್ಟಿದ್ದೀವಿ ಅಂತ ಅವರೆಲ್ಲ ಹೇಳಿದಾಗ ಇರಾನ್ ಏನು ಪ್ರತಿಕ್ರಿಯೆ ಕೊಟ್ಟಿತ್ತು? ನಿಮಗೆ ಶಿಯಾ ಮುಸ್ಲಿಮರ ಒಗ್ಗಟ್ಟಿನ ಬಗ್ಗೆ ಯಾವುದೇ ಅರಿವಿಲ್ಲ, ಒಂದು ದಿನ ಅರಿವಾಗುತ್ತೆ ಅಂತ ಇರಾನ್ ಪ್ರತಿಕ್ರಿಯೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಭಾಗವಾಗಿ ಆ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಒಂದು ಭೌಗೋಳಿಕ ರಾಜಕೀಯ ಒಗ್ಗಟ್ಟು, ಮಧ್ಯಪ್ರಾಚ್ಯದಲ್ಲಿ ಇದನ್ನು ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಅಯತಲ್ಲಾ ಅಲಿ ಖಮೇನಿ ಅವರ ಮೃತದೇಹವನ್ನು ಇರಾಕಿಗೆ ತೆಗೆದುಕೊಂಡು ಹೋಗಿ, ಅಂದರೆ ಬುಧವಾರ ತೆಗೆದುಕೊಂಡು ಹೋಗಲಾಗುತ್ತೆ. ವಾಪಸ್ ಗುರುವಾರ ಮಷಾದ್ನಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಯುದ್ಧದ ಕಿಡಿ ಇರಾನ್ ವಾರ್ನಿಂಗ್ ಮಾಡಿದೆ. ಹಾರ್ಮುಜ್ ಜಲಸಂಧಿಗೆ ಬಂದರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಇರಾನ್ ಹೇಳ್ತು. ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳಿಗೆ ಗಂಭೀರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಬಂದಿದ್ರು, ನಾವು ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡ್ತೀವಿ ಅಂತೆಲ್ಲ ಅವರೆಲ್ಲ ಬರೋ ಪ್ರಯತ್ನವನ್ನು ಮಾಡಿದ್ರು. ಜಂಟಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಮುಂದಾಗಿದ್ದು. ಫ್ರಾನ್ಸ್ನ ಅಧ್ಯಕ್ಷರಾಗಿರ್ಬೋದು ಅಥವಾ ಬ್ರಿಟನ್ನ ಅಧ್ಯಕ್ಷರುಗಳು, ಇವರೆಲ್ಲ ಬರೋ ಪ್ರಯತ್ನವನ್ನು ಮಾಡಿದ್ರು. ಇರಾನ್ ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟು, ಯಾವುದೇ ಕಾರಣಕ್ಕೂ ಈ ಟೆಹರಾನ್ ವಿಚಾರದಲ್ಲಿ ನೀವು ಕೈ ಹಾಕಬಾರದು ಅಂತ ಒಂದು ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಹಾರ್ಮುಜ್ ಜಲಸಂಧಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ತ ಸಂಚಾರ ಆಗಬೇಕು, ಸುರಕ್ಷತೆ ಇರಬೇಕು, ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡ್ತೀನಿ ಅಂತ ಬ್ರಿಟನ್ನ ಮೈನ್ ತೆರೆಯೋದಕ್ಕೆ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇದಕ್ಕಿಂತ ಪ್ರಮುಖವಾಗಿ ಜಾಗತಿಕವಾಗಿ ಒಂದು 5 ಅಂತ್ಯಕ್ರಿಯೆಗಳು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಯಾವ್ಯಾವ ಅಂತ್ಯಕ್ರಿಯೆ? ಇವತ್ತು ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಆಗ್ತಾ ಇದೆ. ಈ ಅಂತ್ಯಕ್ರಿಯೆಗೆ ಇರಾನ್ ಖರ್ಚು ಮಾಡ್ತಾ ಇರುವಂತಹ ಹಣ 230 ಕೋಟಿ ರೂಪಾಯಿ. 230 ಕೋಟಿ ರೂಪಾಯಿ ಇರಾನ್ ಖರ್ಚು ಮಾಡ್ತಾ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಅಲೆಕ್ಸಾಂಡರ್ ಗ್ರೇಟ್ ಅಂತ ಆ ವ್ಯಕ್ತಿ ಮೃತಪಟ್ಟಂತಹ ಸಮಯದಲ್ಲಿ 5,713 ಕೋಟಿ ರೂಪಾಯಿ ಅವರ ಅಂತ್ಯಕ್ರಿಯೆ ಖರ್ಚು ಮಾಡಲಾಗಿತ್ತು. ಜಗತ್ತಿನಲ್ಲೇ ಅತ್ಯಂತ ವೆಚ್ಚದಾಯಕವಾದಂಥ ಅಂತ್ಯಕ್ರಿಯೆ ಅಂತ ಕರೆಯಲಾಗುತ್ತೆ. ಚಿನ್ನದ ಗಟ್ಟಿಗಳನ್ನು ಇಡಲಾಗಿತ್ತು. ಈ ವ್ಯಕ್ತಿಯ ಅಂತ್ಯಕ್ರಿಯೆ ಭಾಗವಾಗಿ ಇವರ ಮೃತದೇಹವನ್ನು ಸಾಗಾಟ ಮಾಡೋದಕ್ಕೆ ಸರಿಸುಮಾರು 12 ಕುದುರೆಗಳು ಎಳೆಯಬಹುದಾದೊಂದು ರಥವನ್ನು ಕೂಡ ಈ ವ್ಯಕ್ತಿ ಅಂತ್ಯಕ್ರಿಯೆಗೆ ಬಳಸಲಾಗಿತ್ತು. ಅತ್ಯಂತ ವೈಭವಯುತವಾಗಿ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಮೂರನೇದಾಗಿ ರೊನಾಲ್ಡ್ ರೇಗನ್, ಅಮೆರಿಕದ ಮಾಜಿ ಅಧ್ಯಕ್ಷರು, 2004ರಲ್ಲಿ ಮೃತಪಡ್ತಾರೆ. $400 ಮಿಲಿಯನ್ ಹಣವನ್ನು ಖರ್ಚು ಮಾಡಲಾಗುತ್ತೆ. 2022ರಲ್ಲಿ ರಾಣಿ ಎಲಿಜಬೆತ್ ಮೃತಪಟ್ಟಾಗ $160 ಮಿಲಿಯನ್ ಹಣವನ್ನು ಖರ್ಚು ಮಾಡಲಾಗಿತ್ತು. ಕಿಮ್ ಜಾಂಗ್ ಇಲ್
UK ಉತ್ತರ ಕೊರಿಯಾದ ಸರ್ವಾಧಿಕಾರಿ 2011ರಲ್ಲಿ ಮೃತಪಡ್ತಾರೆ. 338 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. 1963ರಲ್ಲಿ ಜಾನ್ ಎಫ್ ಕೆನಡಿ ಮೃತಪಟ್ಟಾಗ ಅಮೆರಿಕ ಅವರ ಅಂತ್ಯಕ್ರಿಯೆಗೆ $15 ಮಿಲಿಯನ್ ಹಣವನ್ನು ಖರ್ಚು ಮಾಡಲಾಗಿತ್ತು. ಅವರ ಪಾಲಿಗೆ ಇದೀಗ ಅಯತಲಿ ಅಲಿ ಖಮೇನಿ ಅವರ ಈ ಅಂತ್ಯಕ್ರಿಯೆಯೂ ಕೂಡ ಸೇರ್ತಾ ಇದೆ. ಆ ಮುಖಾಂತರ ಇರಾನ್ ಇದನ್ನ ಒಂದು ವ್ಯವಸ್ಥಿತವಾಗಿ ನಡೆಸುವುದಕ್ಕೆ ಎಲ್ಲ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಇರಾನ್ ಸರ್ಕಾರ ಇದಕ್ಕಾಗಿಯೇ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿದೆ. IRGC ಕೆಲಸ ಮಾಡ್ತಾ ಇದೆ, ಅಲ್ಲಿಯ ರಾಜತಾಂತ್ರಿಕ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಬರ್ತಾ ಇದ್ದಾರೆ, ಎಲ್ಲವೂ ಕೂಡ ಒಂದು ಬೆಳವಣಿಗೆ ಆಗ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿ, ಇದಕ್ಕೆ ಪರ್ಯಾಯವಿರುವಂತಹ ಸುದ್ದಿ ಇದೆ. ಒಂದು ಕಡೆ ಇರಾನ್ನಲ್ಲಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ, ಇದಕ್ಕಾಗಿಯೇ ಅವರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅವರ ಅಂತಿಮ ವಿಧಿವಿಧಾನಗಳನ್ನೆಲ್ಲ ನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಏನು ಹೇಳಿಕೆ? ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಜಗತ್ತಿನ ಗಮನ ಸೆಳೀತಾ ಇದ್ರೆ ಇರಾನ್ನ ಇಡೀ ನಾಯಕತ್ವ ಇದೀಗ ಒಂದು ಕಡೆ ಸೇರಿದೆ, ಅಧಿಕಾರಿಗಳು ಸೇರಿದ್ದಾರೆ, ಧಾರ್ಮಿಕ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಅವುಗಳನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಆಲೋಚನೆ ಅಮೆರಿಕಾದವ್ರದ್ದು. ಹಾಗಾದ್ರೆ ಏನು? ಒಂದೇ ಏಟಿಗೆ ಇರಾನ್ ನಾಯಕತ್ವ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಅಮೆರಿಕ ಮನಸ್ಸು ಮಾಡಿದರೆ ಒಂದೇ ಏಟಿಗೆ ಇರಾನ್ನ ಒಟ್ಟಾರೆ ನಾಯಕತ್ವ ಅಂತ್ಯ ಆಗುತ್ತೆ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಅಂತ್ಯಕ್ರಿಯೆಯಲ್ಲಿ ಸೇರಿರುವಂತಹ ನಾಯಕರನ್ನು ಮುಗಿಸೋದಕ್ಕೆ ಒಂದು ಸ್ಕೆಚ್ ಹಾಕುವ ಒಂದು ಶಾರ್ಟ್ ಸಾಕು, ನಮಗೆ ಒಂದೇ ಏಟ್ನಲ್ಲೆಲ್ಲ ನಾವು ಹೊಡೆದು ಬಿಡ್ತೀವಿ ಅಂತ, ಮಾತುಕತೆಗೆ ಯಾರು ಉಳಿಯೋದಿಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಈ ದಾಳಿಯನ್ನು ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತಹ ಮಾತಿದು. ಅಮೆರಿಕ ಮನಸ್ಸು ಮಾಡಿದರೆ ಇರಾನ್ನ ಇಡೀ ನಾಯಕತ್ವ ಒಂದು ಶಾಟ್ನಲ್ಲಿ ಮುಗಿದು ಹೋಗ್ಬಿಡುತ್ತೆ. ಅಂತ್ಯಕ್ರಿಯೆ ಪ್ರಕ್ರಿಯೆಯನ್ನ ಬಹುತೇಕ ಹಿರಿಯ ನಾಯಕರುಗಳು, ಕಮಾಂಡರ್ಗಳು, ಧಾರ್ಮಿಕ ಮುಖ್ಯಸ್ಥರುಗಳು, ಪ್ರಮುಖ ರಾಜಕಾರಣಿಗಳೆಲ್ಲ ಒಂದೇ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ನಾವು ದಾಳಿ ಮಾಡಬಹುದು, ಆದರೆ ಮಾಡಲ್ಲ ಅಂತ ಅವರು ಹೇಳ್ತಾ ಇರೋದು. ಅಮೆರಿಕ ಬಯಸಿದ್ರೆ ದಾಳಿ ಮಾಡಬಹುದಿತ್ತು, ನಮ್ಮ ಕಡೆ ಸಾಮರ್ಥ್ಯ ಇದೆ, ಆದರೆ ನಾವು ಮಾತುಕತೆಯ ಆಸಕ್ತಿಯನ್ನು ಹೊಂದಿದ್ದೀವಿ, ಅವ್ರ ಜೊತೆ ಮಾತುಕತೆಯನ್ನು ನಡೆಸಬೇಕು, ಈ ಕಾರಣಕ್ಕಾಗಿ ದಾಳಿಯನ್ನು ಮಾಡಲ್ಲ ಅಂತ. ಇದಕ್ಕೆ ಇಂಥ ಒಂದು ಘಟನೆ ಇತಿಹಾಸದಲ್ಲಿ ದಾಖಲಾಗಿದೆ. ಯಾವಾಗ? 2016 ಅಕ್ಟೋಬರ್ 8ನೇ ತಾರೀಕಿಗೆ ಒಂದು ಘಟನೆ ಆಯಿತು. ಏನಾಯ್ತು? ಯಮನ್ನ ರಾಜಧಾನಿ ಸನಾ ಅಂತ. ಈ ಸನಾದಲ್ಲಿ ಮಾಜಿ ಗೃಹ ಸಚಿವರ ಅಂತ್ಯಕ್ರಿಯೆ ಆಗ್ತಾ ಇರುತ್ತೆ. ಈ ಮಾಜಿ ಸಚಿವರ ಅಂತ್ಯಕ್ರಿಯೆ ಆಗುವಂತಹ ಸಮಯದಲ್ಲಿ ಏನು ಮಾಡ್ತು? ಸೌದಿ ಅರೇಬಿಯಾದವರು ಹೌತಿ ಬಂಡುಕೋರ ನಾಯಕರು, ಮಿಲಿಟರಿ ಅಧಿಕಾರಿಗಳು ಮತ್ತು ನಾಗರಿಕರು ಈ ಅಂತ್ಯಕ್ರಿಯೆಯಲ್ಲೆಲ್ಲ ಭಾಗವಹಿಸಿದ್ರು. ಸೌದಿ ಅರೇಬಿಯಾ 3 ರಿಂದ 8 ನಿಮಿಷ ಅಂತ್ಯಕ್ರಿಯೆ ಮೇಲೆ ದಾಳಿ ಮಾಡುತ್ತೆ. ಈ ಅಂತ್ಯಕ್ರಿಯೆಯಲ್ಲಿ ದಾಳಿ ಮಾಡಿದ್ದರ ಪರಿಣಾಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ 155 ಜನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದವರೆಲ್ಲ ಮೃತಪಡ್ತಾರೆ. ಅದಾದ ನಂತರ 525 ಜನ ಗಾಯಗೊಳ್ತಾರೆ. ಅಂದರೆ ಅಂತ್ಯಕ್ರಿಯೆ ಆಗ್ತಾ ಇರುವಂತಹ ಸಮಯದಲ್ಲೇ ಸೌದಿ ಅರೇಬಿಯಾ ಮಾಡಿದ್ದಂತಹ ದಾಳಿ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಕಳೆದ ಒಂದು ವಾರದ ಹಿಂದೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಮಾಡಿದ್ದಂತಹ ದಾಳಿ. ಅದಕ್ಕೊಂದು ಹೆಸರು ಕೊಟ್ಟರು, ಏನಂತ? ಡಬಲ್ ಟ್ಯಾಪ್ ದಾಳಿ ಅಂತ. ಏನು ಡಬಲ್ ಟ್ಯಾಪ್ ದಾಳಿ? ಮೊನ್ನೆಯೂ ಕೂಡ ಹೇಳಿದೆ, ಒಂದು ಪ್ರದೇಶವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು, ಆ ದಾಳಿ ಆದ ನಂತರ ಅವರನ್ನು ಸಂರಕ್ಷಣೆ ಮಾಡೋದಕ್ಕೆ, ಅವರಿಗೆ ಸಹಾಯ ಮಾಡೋದಕ್ಕೆಲ್ಲ ಬರ್ತಾರಲ್ಲ, ಅವಶೇಷಗಳನ್ನು ತೆಗೆಯೋದಕ್ಕೆ ಬರ್ತಾರಲ್ಲ, ಅವರನ್ನ ಕೇಂದ್ರೀಕರಿಸಿ ಒನ್ಸ್ ಅಗೇನ್ ದಾಳಿ ಮಾಡುವಂಥದ್ದು ಡಬಲ್ ಟ್ಯಾಪ್ ದಾಳಿ. ಒನ್ಸ್ ಅಗೇನ್ ಅಂಥದ್ದೇ ದಾಳಿಯನ್ನು ನಾವು ಮಾಡಬಹುದಿತ್ತು, ಸಾಮರ್ಥ್ಯ ಇದೆ, ಆದರೆ ನಮ್ಮ ಆಸಕ್ತಿ ಇರೋದು ಮಾತುಕತೆಯನ್ನು ನಡೆಸಬೇಕು ಅಂತ. ಮಾತುಕತೆಯ ಕಾರಣಕ್ಕಾಗಿ ನಾವು ದಾಳಿಯನ್ನು ಮಾಡ್ತಾ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಾದಂಥ ವ್ಯಂಗ್ಯಭರಿತ ರೀತಿಯಲ್ಲಿ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಪ್ಪು ಹೆಜ್ಜೆ ಇಟ್ಟರೆ ಇರಾನ್ ಸರ್ವನಾಶ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಎಚ್ಚರಿಕೆಗಳು ಇವತ್ತಿಂದೇನಲ್ಲ, ಅಂತ್ಯಕ್ರಿಯೆಯಿಂದ ಬರ್ತಾ ಇದೆ ಅಂತಲ್ಲ, ಯುದ್ಧ ಶುರುವಾದ ದಿನದಿಂದಲೂ ಕೂಡ ಇಂಥ ಎಚ್ಚರಿಕೆಗಳನ್ನು ಅಥವಾ ಈ ರೀತಿಯಾದಂಥ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇರಾನ್ ಒಂದೇ ಒಂದು ತಪ್ಪು ಮಾಡಿದರೂ ಕೂಡ ನಾಯಕತ್ವ ಸಂಪೂರ್ಣವಾಗಿ ನಾಶ ಆಗಿಬಿಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇರುವಂಥ ಹೇಳಿಕೆ. ಇರಾನ್ ಸರ್ವನಾಶ ಆಗಿಬಿಡುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ಇದಕ್ಕೆ ಇರಾನ್ ಕೂಡ ಪ್ರತಿಕ್ರಿಯೆ ಕೊಡ್ತು. ಇರಾನ್ ಸೇನಾ ಕಮಾಂಡರ್ ಅಲಿ ಅಬ್ದುಲ್ಲಾಹಿಯಿಂದ ಅಮೆರಿಕಾಗೆ ಪ್ರತ್ಯುತ್ತರದ ವಾರ್ನಿಂಗ್ ಕೊಟ್ಟರು. ಅವರು ಏನಂತ ಹೇಳ್ತಾರೆ? ಅಲಿ ಖಮೇನಿ ಪುತ್ರ ಮುಸ್ತಫಾ ಖಮೇನಿ ಹತ್ಯೆಗೆ ಇಸ್ರೇಲ್ ಒಂದು ಪ್ಲಾನ್ ಹಾಕ್ಕೊಂಡಿದೆ ಅಂತ ನಾವು ಮೊನ್ನೆ ಅದ್ರ ಬಗ್ಗೆ ಮಾತನಾಡಿದ್ವಿ. ಇಸ್ರೇಲ್ನ ರಕ್ಷಣಾ ಸಚಿವರು ಹಿಟ್ ಲಿಸ್ಟ್ನಲ್ಲಿ ಮುಸ್ತಫಾ ಅಲಿ ಖಮೇನಿ ಇರೋದು ಸತ್ಯ, ನಾವು ಅವರನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಅಂತ ಅವರೆಲ್ಲ ಹೇಳ್ತಾ ಇರೋದು. ಅಬ್ದುಲ್ಲಾಹಿ ಹೇಳ್ತಾರೆ, ಅಮೆರಿಕ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ, ಆದರೆ ಸಾರ್ವಭೌಮತ್ವದ ಮೇಲೆ ಹೊಸ ದಾಳಿ ಅಥವಾ ಪ್ರಚೋದನೆಗೆ ಏನಾದರೂ ಮುಂದಾದರೆ ಶತ್ರು ದೇಶ ತೀವ್ರತರನಾದಂಥ ಪಶ್ಚಾತ್ತಾಪವನ್ನು ಪಡುವಂತಹ ಮತ್ತು ಭೀಕರವಾದಂತಹ ಪರಿಸ್ಥಿತಿಯನ್ನು ಅನುಭವಿಸಬೇಕಾದಂತಹ ಸಾಧ್ಯತೆ ಇದೆ ಅಂತ ಇರಾನ್ ಇದಕ್ಕೆ ಎಚ್ಚರಿಕೆ ಕೊಟ್ಟವರೊಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಎಲ್ಲ ವೈಮಾನಿಕ ಮಾರ್ಗ ಏನಿತ್ತು ಅದನ್ನು ನಿಷೇಧ ಮಾಡಿಕೊಂಡಿದ್ದಾರೆ. ಅಂತ್ಯಕ್ರಿಯೆಗೆ ಬೇಕಾದಂಥ ಹೆಚ್ಚುವರಿ ಭದ್ರತೆಯನ್ನು ಕೊಡುವ ಮುಖಾಂತರ ಶತ್ರು ದೇಶಗಳಿಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಮೆರಿಕಾದ ಎಚ್ಚರಿಕೆಗೆ ಇರಾನ್ ಕೊಡ್ತಾ ಇರುವಂತಹ ಪ್ರತಿದಾಳಿ ಅಥವಾ ಪ್ರತಿ ಏಟು ಅಂತ ನಾವು ವಿಶ್ಲೇಷಣೆ ಮಾಡಬಹುದು. ಇದು ಇರಾನ್ನ ಸರ್ವನಾಶದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ನೀವು ಸರ್ವನಾಶದ ಬಗ್ಗೆ ಮಾತನಾಡಿದರೆ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ
ಅವ್ರು ಕೊಡ್ತಾ ಇರುವಂಥ ಹೇಳಿಕೆ. ಮತ್ತೊಂದು ಕಡೆ ಇಲ್ಲಿ ಬಾಸ್ ಯಾರು ಅಂತ ಗೊತ್ತು ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಯಾವುದ್ರ ಬಗ್ಗೆ? ಇಸ್ರೇಲ್ ಮತ್ತು ಅಮೆರಿಕಾದ ಬಗ್ಗೆ ಮಾತನಾಡಿರುವಂಥ ವಿಚಾರ. ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥ ಸಂಗತಿ ಇದು. ಒಂದು TV ಸಂದರ್ಶನದಲ್ಲಿ ಭಾಗವಹಿಸಿದ್ರು ಡೊನಾಲ್ಡ್ ಟ್ರಂಪ್. ಅಲ್ಲಿ ಸ್ವತಂತ್ರ ದಿನಾಚರಣೆ ಇತ್ತು ಅಮೆರಿಕಾದಲ್ಲಿ. ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ ಏನೇನಾಗಿತ್ತು ಅಂತ. ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ರು ಡೊನಾಲ್ಡ್ ಟ್ರಂಪ್. ಸಂದರ್ಶಕರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಮಯದಲ್ಲಿ ಇವರೆಲ್ಲ ಹೇಳಿದರು, ಮುಂದಿನ ವಾರ ಶ್ವೇತಭವನಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎಲ್ಲ ಭೇಟಿ ಕೊಡಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ 250ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬೆಂಜಮಿನ್ ನೆತನ್ಯಾಹು ಏನೋ ಡೊನಾಲ್ಡ್ ಟ್ರಂಪ್ ಅವರಿಗೆ ಕರೆ ಮಾಡಿದ್ದರಂತೆ. ಶುಭಾಶಯ ಕೋರೋದಕ್ಕೆ, ಅಮೆರಿಕದ ಜನರಿಗೆ ಮತ್ತು ಅಧ್ಯಕ್ಷರಿಗೆ ಶುಭಾಶಯ ಕೋರೋದಕ್ಕೆ ಫೋನ್ ಮಾಡಿದ್ರಂತೆ. ಮಾತನಾಡಿದರು ಡೊನಾಲ್ಡ್ ಟ್ರಂಪ್ ಎಲ್ಲ ಮಾತನಾಡಿದ ನಂತರ ಬೆಂಜಮಿನ್ ನೆತನ್ಯಾಹು ಹೇಳಿದ್ರಂತೆ, ಇಲ್ಲ ನಾನು ನಿಮ್ಮನ್ನು ಭೇಟಿ ಮಾಡಬೇಕು, ಬರ್ತೀನಿ ಅಂದ್ರಂತೆ. ಆಯಿತು, ಮುಂದಿನ ವಾರ ಸಿಗೋಣ, ಮುಂದಿನ ವಾರ ಬನ್ನಿ ಶ್ವೇತಭವನಕ್ಕೆಲ್ಲ ಅಂತ ಹೇಳಿದ್ರಂತವರು ಡೊನಾಲ್ಡ್ ಟ್ರಂಪ್ ಹೇಳಿದರು. ಅದಾದ ನಂತರ ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಜುಲೈ 7 ಮತ್ತು 8ನೇ ತಾರೀಕಿಗೆ ನ್ಯಾಟೋ ಶೃಂಗಸಭೆ ಇದೆ. ನ್ಯಾಟೋ ಶೃಂಗಸಭೆ ಟರ್ಕಿಯಲ್ಲಿ ನಡೀತಾ ಇದೆ. ಈ ಟರ್ಕಿಯಲ್ಲಿ ನಡೀತಾ ಇರುವ ಕಾರಣಕ್ಕಾಗಿ ಇದು ಮುಂದಿನ ವಾರ ಭೇಟಿ ಆಗುತ್ತೋ ಇಲ್ಲೋ ಎನ್ನುವಂಥ ಗೊಂದಲ ಇದೆ. ಆದರೆ ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಯಾರು ಬಾಸ್ ಅನ್ನೋದು ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಯಾರು ಬಾಸು? ನೀನು ಇಸ್ರೇಲ್ ಎನ್ನುವಂತಹ ದೇಶ ಯಾವುದಾದ್ರೂ ಒಂದು ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು, ಏನೋ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅಮೆರಿಕಾದ ಅನುಮತಿ ಇಲ್ಲದೆ ಇಸ್ರೇಲ್ ಮಾಡಲ್ಲ ಅಂತ. ನೀವು ಸ್ವಲ್ಪ ಗೊಂದಲ ಆಗಿತ್ತು ಈ ಹಿಂದೆ ಡೀಟೇಲ್ಸ್ಗೆ ಹೋಗೋದಾದ್ರೆ. ಈ ಲೆಬನಾನು ಹೆಜ್ಬುಲ್ಲಾ ವಿಚಾರದಲ್ಲಿ ಇಸ್ರೇಲ್ ತೆಗೆದುಕೊಂಡಿದ್ದ ಕ್ರಮದ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಎಲ್ಲ ಮಾತನಾಡಿದ್ದು ನೋಡಿದ್ದೀವಿ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಮೆರಿಕ ಇಲ್ಲದೆ ಇಸ್ರೇಲೇ ಇಲ್ಲ ಅಂತ. ಇದಕ್ಕೆ ಇಸ್ರೇಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು, ಇಸ್ರೇಲ್ ಇಲ್ಲದೆ ಅಮೆರಿಕಾವೂ ಕೂಡ ಇಲ್ಲ ಅಂತ ಅವರೆಲ್ಲ ಮಾತನಾಡೋ ಪ್ರಯತ್ನ. ನಾವು ಸಾರ್ವಭೌಮತ್ವದ ದೇಶ ಆಗಿದ್ವಿ, ಅಮೆರಿಕದ ಮಾತುಗಳನ್ನು ಕೇಳಿಕೊಂಡು ಇಲ್ಲಿಯ ತನಕ ನಾವು ಯಾಕೆ ಬದುಕಬೇಕು ಅಂತ ಅವರೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಎಲ್ಲದರ ಬಗ್ಗೆ ಮಾತುಕತೆಗಳು ಆಗುತ್ತೆ ಅಂತ ಸದ್ಯಕ್ಕಿರುವಂತಹ ಪ್ರಶ್ನೆ. ಅಂದರೆ ಫೆಬ್ರವರಿ 11ರ ನಂತರ ಈ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಏನು ಶುರುವಾಯಿತು, ಯುದ್ಧ ಆಗೋದಕ್ಕಿಂತ ಮೊದಲು ಒಂದು ವಾರಗಳ ಮೊದಲು ಅವರೆಲ್ಲ ಭೇಟಿಯಾಗಿದ್ರು. ಅದಾದ ನಂತರ ಇದೀಗ ಅವರು ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿಯ ಮಹತ್ವ ಏನು ಅಂತ ಹೇಳಿದರೆ, ಈ ಭೇಟಿಯ ಮಹತ್ವ ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಟರ್ಕಿಯಲ್ಲಿ ನ್ಯಾಟೋ ಶೃಂಗಸಭೆ ನಡೀತಾ ಇದೆ. ಟರ್ಕಿ ಶೃಂಗಸಭೆಗೆ ಅಮೆರಿಕದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಟರ್ಕಿ ಯಾವ ನಿಲುವು ಹೊಂದಿದೆ? ಇಸ್ರೇಲ್ ವಿರುದ್ಧದ ನಿಲುವನ್ನು ಹೊಂದಿರುವಂತಹ ದೇಶ ಟರ್ಕಿ. ಟರ್ಕಿಗೆ ಹೋಗುವ ಮೊದಲು ಇಸ್ರೇಲ್ನ ಪ್ರಧಾನಿಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಭೇಟಿ ಮಾಡ್ತಾ ಇರೋದು. ಅದು ಗಾಜಾ ಆಗಿರ್ಬೋದು, ಪ್ಯಾಲೆಸ್ತೈನ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು ಮತ್ತು ಇರಾನ್ನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ನೆತನ್ಯಾಹು ಅವರು ಭೇಟಿ ಮಾಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಟ್ರಂಪ್ ಡಿಪ್ಲೊಮಸಿ. ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆಗೆಲ್ಲ ಟ್ರಂಪ್ ಮಾತುಕತೆ ನಡೆಸಿದ್ರು. ಪುಟಿನ್ ಅವರ ಜೊತೆಗೆ 90 ನಿಮಿಷ ಮಾತುಕತೆ ಆಯ್ತಂತೆ. ಅವರ ಮಾತುಕತೆಯ ನಂತರ ಜೆಲೆನ್ಸ್ಕಿ ಅವರಿಗೆ ಫೋನ್ ಮಾಡಿ ಮಾತನಾಡಿದರು. ಅನೇಕ ವರ್ಷಗಳಿಂದ ಈ ರಷ್ಯಾ ಉಕ್ರೇನ್ ಯುದ್ಧ ಎಲ್ಲ ನಡೀತಾ ಇದೆ. ಈ ಯುದ್ಧದ ಭಾಗವಾಗಿ ಆಗ್ತಾ ಇರುವಂಥ ಬೆಳವಣಿಗೆ, ಉಕ್ರೇನ್ ಯುದ್ಧವನ್ನು ಶೀಘ್ರವಾಗಿ ಅಂತ್ಯಗೊಳಿಸೋದಕ್ಕೆ ಅಮೆರಿಕ ಮೊದಲ ದಿನದಲ್ಲೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಪುಟಿನ್ ಜೊತೆಗೆ 90 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ನಡೆಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದರ ಭಾಗವಾಗಿ ಈ ನ್ಯಾಟೋ ಸಭೆಗೂ ಮೊದಲು ಈ ಚರ್ಚೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಅಂದರೆ ಪುಟಿನ್ ಏನೋ ಹೇಳಿದ್ರಂತೆ, ನೀವು ಮಾಸ್ಕೋಗೆ ಬನ್ನಿ ಭೇಟಿ ಆಗೋಣ ಅಂತ ಅವ್ರು ಕೇಳಿದ್ರಂತೆ. ಇಲ್ಲ, ಮಾಸ್ಕೋಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಸೌದಿ ಅರೇಬಿಯಾದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ, ಸೌದಿ ಅರೇಬಿಯಾದಲ್ಲೆಲ್ಲ ಮಾತುಕತೆ ನಡೆಸಬಹುದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ರಷ್ಯಾದ ಅಧ್ಯಕ್ಷೀಯ ಕಚೇರಿ ಕ್ರೆಮ್ಲಿನ್ ಅಂತ ಅವರು ಇದಕ್ಕೊಂದು ಹೇಳಿಕೆ ಕೊಟ್ಟರು. ಏನಂತ? ರಚನಾತ್ಮಕ ಮತ್ತು ಉಪಯುಕ್ತವಾದಂತಹ ಮಾತುಕತೆಗಳು ಉಭಯ ನಾಯಕರುಗಳೆಲ್ಲ ನಡೆದಿದೆ ಅಂತ ಅವರೆಲ್ಲ ಹೇಳಿದರು. ಅದಾದ ನಂತರ ಜೆಲೆನ್ಸ್ಕಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು ದೂರವಾಣಿ ಮುಖಾಂತರ. ಟ್ರಂಪ್ ಎಲ್ಲ ಮಾತುಕತೆಯನ್ನು ನಡೆಸಿ ಈ ಯುದ್ಧವನ್ನು ಕೊನೆಗೊಳಿಸುವುದರ ಬಗ್ಗೆ ಎಲ್ಲ ಮಾತನಾಡಿದ್ರಂತೆ. ಮತ್ತೊಂದು, ಈ ಯುದ್ಧ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಯ್ತಲ್ಲ, ಯುದ್ಧ ಶುರುವಾದ ನಂತರ ಉಕ್ರೇನ್ಗೆ ಅಮೆರಿಕ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ, ಹಣಕಾಸಿನ ಸಹಾಯದ ವಿಚಾರದಲ್ಲಿ ಎಲ್ಲದರ ರೂಪದಲ್ಲೂ ಕೂಡ ಸಹಾಯವನ್ನು ಮಾಡ್ಕೊಂಡು ಬಂದಿತ್ತು. ಅವರಿಗೆ ಬೇಕಾದಂಥ ಕ್ಷಿಪಣಿಗಳನ್ನು ಕೊಟ್ಟಿತ್ತು, ಡ್ರೋನ್ಗಳನ್ನು ಕೊಟ್ಟಿತ್ತು, ಅವರಿಗೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ಕೂಡ ಅಮೆರಿಕ ಮಾಡಿತ್ತು. ಆದರೆ ಈ ಯುದ್ಧ ನಾನು ನಿಲ್ಲಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಪಡ್ತಾ ಬಂದರೂ ಕೂಡ ಈ ಯುದ್ಧ ನಿಲ್ಲುವ ಹಂತಕ್ಕೆ ಹೋಗ್ತಾ ಇಲ್ಲ. ರಷ್ಯಾ ಇತ್ತೀಚೆಗೆ ಅವರವರ ನಡುವೆ ಒಪ್ಪಂದ ಮಾಡ್ಕೊಂಡಿದ್ರು. ಸ್ವಾತಂತ್ರ್ಯ ದಿನಾಚರಣೆಯ ಕಾರಣಕ್ಕಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತೆಲ್ಲ ಚರ್ಚೆಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಆಲೋಚನೆ ಬಂದಿದೆ ಅಂತೆ. ಇಷ್ಟು ದಿನಗಳ ಕಾಲ ನಾನು ಉಕ್ರೇನ್ಗೆ ಏನು ಸಪೋರ್ಟ್ ಮಾಡ್ತಾ ಇದ್ದೆ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ರಷ್ಯಾದ ವಿರುದ್ಧ ಈ ಅಮೆರಿಕ, ಅದಾದ ನಂತರ ಬೇರೆ ಬೇರೆ ದೇಶಗಳು, ಯುರೋಪಿಯನ್ ಯೂನಿಯನ್ನ ದೇಶಗಳು ಇದ್ದಿದ್ದನ್ನು ನೋಡಿದ್ದೀವಿ, ಉಕ್ರೇನ್ಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಏನು ಅಂತ ಹೇಳಿದ್ರೆ, ನಾವು ಹೀಗೆ ಸುಖ ಸುಮ್ಮನೆ ಉಕ್ರೇನ್ಗೆ ಹಣದ ಸಹಾಯವನ್ನು ರಕ್ಷಣಾತ್ಮಕವಾಗಿ ಸಹಾಯ ಮಾಡ್ತಾ ಹೋಗೋದಾದರೆ ಅಮೆರಿಕದ ಆರ್ಥಿಕತೆಗೆ ಇದು ಹೊಡೆತ ಬೀಳುತ್ತೆ, ಅಮೆರಿಕಾದಲ್ಲಿ ತೆರಿಗೆ ಕಟ್ಟುವಂಥವರಿಗೆ ಇದು ಹೊಡೆತ ಬೀಳುತ್ತೆ. ಇನ್ಮೇಲೆ ನಾವು ಉಕ್ರೇನ್ಗೆ ಯಾವುದೇ ಕಾರಣಕ್ಕೂ ಸಹಾಯದ ಬದಲಾಗಿ ಸಾಲದ ರೂಪದಲ್ಲಿ ನಾವು ಹಣವನ್ನು ಕೊಡೋಣ ಅಂತ.
ಸಾಲದ ರೂಪದಲ್ಲಿ ನಾವು ಈಗ ಪಾಕಿಸ್ತಾನಕ್ಕೆ ಅವರು ಸಾಲದ ರೂಪದಲ್ಲಿ ಹಣವನ್ನು ಕೊಡ್ತಾರೆ. ಮೊದಲು ಸಹಾಯ, ಅದಾದ ನಂತರ ಸಾಲ. ಉಕ್ರೇನ್ನ ವಿಚಾರದಲ್ಲೂ ಕೂಡ ಅದೇ ಡೊನಾಲ್ಡ್ ಟ್ರಂಪ್ ಅವರದು. ಮೊದಲು ಸಹಾಯ ಮಾಡಿದ್ರು, ಇದೀಗ ಸಾಲವನ್ನಾಗಿ ಕನ್ವರ್ಟ್ ಮಾಡುವಂತ ಆಲೋಚನೆ ಇದೆ ಅಂತೆ. ಅದರ ಭಾಗವಾಗಿ ಜೆಲೆನ್ಸ್ಕಿ ಅವರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಸದ್ಯಕ್ಕೆ ಸುದ್ದಿ ಬರ್ತಾ ಇದೆ. ಹೀಗಾಗಿ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದಲ್ಲಿ ಅಮೆರಿಕ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ನ್ಯಾಟೋ ರಾಷ್ಟ್ರಗಳ ಮುಂದೆ ಅಮೆರಿಕ ಅದನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ, ಕಾದ್ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ ಡಿಎನ್ಎ 2ನೇ ಸುದ್ದಿ. ಜೀ ಕನ್ನಡ ನ್ಯೂಸ್ ಡಿಎನ್ಎ 3ನೇ ಸುದ್ದಿ, ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತ ಸುದ್ದಿ. ನಮಗೆ ಹೆಂಗೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯು, ಜುಲೈ 4 ಅಮೆರಿಕಕ್ಕೆ ಸ್ವಾತಂತ್ರ್ಯ ದಿನಾಚರಣೆ. 1776 ಜುಲೈ 4ನೇ ತಾರೀಕಿಗೆ ಬ್ರಿಟಿಷರಿಂದ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಂಡಿದ್ದಂತಹ ದೇಶ ಇವತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಜಾಗತಿಕ ಎಲ್ಲ ಗಣ್ಯರು ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನತೆಗೆ ಇವತ್ತು ವಿಶ್ ಮಾಡಿದ್ದಾರೆ. ಅಂದರೆ ನಿನ್ನೆನೇ ಅವರದು ಆಗಿದೆ ಸ್ವತಂತ್ರ ದಿನಾಚರಣೆಯಾಗಿ. ಈ ಸ್ವತಂತ್ರ ದಿನಾಚರಣೆಯ ಭಾಗವಾಗಿ ಎಲ್ಲ ವಿಶ್ ಆಯಿತು. ನೀವು ನೋಡಿ, ಅಮೆರಿಕ ಅನ್ನುವಂತಹ ದೇಶವನ್ನು ಆರ್ಥಿಕವಾಗಿ ಮುಗಿಸಬೇಕು ಅನ್ನುವಂತಹ ಒಂದು ಪ್ರಯತ್ನಗಳು, ಡಾಲರನ್ನು ಹೊರಗಿಟ್ಟು ನಾವು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತೀವಿ ಅಂತ ನೀವು ದೃಶ್ಯದಲ್ಲಿ ಇದು ನೋಡ್ತಾ ಇದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ಜನತೆ ಮತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ವಿಶ್ ಮಾಡಿರುವಂತಹ ಸಂದೇಶ ಇದು. ಸ್ವತಂತ್ರ ದಿನಾಚರಣೆ 250ನೇ ವರ್ಷದ ಸ್ವತಂತ್ರ ದಿನಾಚರಣೆ ಭಾಗವೇ. ಕಮ್ ಟು ದಿ ಪಾಯಿಂಟ್. ಅಮೆರಿಕಾದ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅಥವಾ ಅಮೆರಿಕಾದ ದೊಡ್ಡಣ್ಣ ಎನ್ನುವಂಥ ಒಂದು ಪಟ್ಟ ಏನಿದೆ ಅದನ್ನು ಕೆಳಗಿಳಿಸಬೇಕು, ಅಮೆರಿಕವನ್ನು ಹೊರಗಿಟ್ಟು ನಾವೆಲ್ಲ ಒಪ್ಪಂದವನ್ನು ಮಾಡಿಕೊಳ್ಳಬೇಕು ಅಂತ ಜಾಗತಿಕವಾಗಿ ಏನೆಲ್ಲ ಪ್ರಯತ್ನಗಳು ನಡೀತಾ ಇರ್ಬೋದು. ಆದರೆ ಆರ್ಥಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಪ್ರಗತಿಯನ್ನು ಸಾಧಿಸಿರುವಂಥ ಅಮೆರಿಕವನ್ನು ಬಿಟ್ಟು ಏನು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಬರ್ತಾ ಇದೆ. ಅದು 1776ರಿಂದ ಹಿಡಿದು ಭಾರತದ ಜೊತೆಗೆ ರಾಜತಾಂತ್ರಿಕ ಸಂಬಂಧ 1941ರಿಂದ ಇಲ್ಲಿಯ ತನಕವೂ ಕೂಡ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಬೇರೆ ಬೇರೆ ಸಮಯದಲ್ಲಿ ಹಳಸಿ ಅದಾದ ನಂತರ ಒಂದಾಗಿದ್ದ ಉದಾಹರಣೆಗಳಿದೆ. ಆದರೆ ಇವತ್ತು ಅಮೆರಿಕ ಹೆಂಗೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ, ಎಲ್ಲ ನೋಡಿದರೂ ಕೂಡ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಕಂಡುಕೊಂಡಿದೆ. ನಾಸಾ ಎನ್ನುವಂತಹ ದೊಡ್ಡ ಮಟ್ಟದ ಸಂಸ್ಥೆಯನ್ನು ಇಟ್ಟುಕೊಂಡು ಆ ಬಾಹ್ಯಾಕಾಶ ವಿಚಾರದಲ್ಲಿ ಸಂಶೋಧನೆ ಮಾಡುವಂತಹ ಹಂತಕ್ಕೆ ಇವತ್ತು ಅಮೆರಿಕ ಬೆಳೆದು ನಿಂತಿದೆ. ಆರ್ಥಿಕವಾಗಿ ಪೆಟ್ರೋಲ್, ಡೀಸೆಲ್, ತೈಲದ ವಿಚಾರದಲ್ಲಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ. ಇವತ್ತು ನಾವು ತೈಲವನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಡಾಲರ್ ಮುಖಾಂತರ ಖರೀದಿ ಮಾಡಬೇಕಾದಂತಹ ವ್ಯವಸ್ಥೆ ಹೆಂಗೆ ಸಾಧ್ಯ ಆಯ್ತಿದು? ಅಮೆರಿಕ ಬ್ರಿಟಿಷರ ವಿರುದ್ಧ, ನಾವು ಕೂಡ 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀತು ಭಾರತದಲ್ಲಿ. ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟಗಳೆಲ್ಲ ಶುರುವಾಯ್ತಲ್ಲ. ಅವ್ರು ಏನೇನೋ ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದರು, ಅದನ್ನು ನಮಗೆಲ್ಲ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಮಟ್ಟದ ಮಂಗಲ್ ಪಾಂಡೆ ಸೇರಿದಂತೆ ಅನೇಕ ಜನ ಹೋರಾಟ ಮಾಡಿದರು. ಅದೇ ಮಾದರಿಯಲ್ಲಿ ಅಮೆರಿಕಾದಲ್ಲಿ ಒಂದು ಘಟನೆ ಆಗಿತ್ತೆ. ಇದೇ ಬ್ರಿಟಿಷ್ ಏನು ಮಾಡಿಬಿಡ್ತಾರೆ, 5 ಜನರನ್ನು ಏಕಾಏಕಿಯಾಗಿ ಸಾಯಿಸಿಬಿಡ್ತಾರೆ ಬ್ರಿಟಿಷರು ದಾಳಿಯ ರೂಪದಲ್ಲಿ. ಆವಾಗ ಅಮೆರಿಕದ ಸ್ವತಂತ್ರ ಹೋರಾಟಕ್ಕೆ ದೊಡ್ಡ ಮಟ್ಟದ ಸಿಗುತ್ತೆ. 5 ಜನ ಘಟನೆಯಲ್ಲಿ ಮೃತಪಟ್ಟರಲ್ಲ, ಇಲ್ಲ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಬೇಕು ಅಂತ ಅಮೆರಿಕದ ಅವತ್ತಿನ ನಾಯಕರುಗಳು, ಹೋರಾಟಗಾರರೆಲ್ಲ ನಿರ್ಧಾರ ಮಾಡಿ ಏನೇ ಆದರೂ ಕೂಡ ನಾವು ಸ್ವಾತಂತ್ರ್ಯಗೊಳ್ಳಬೇಕು ಅಂತ. ಯಾಕಂದರೆ ಒಂದು ದೊಡ್ಡ ದೇಶವಾಗಿದ್ದಂತಹ ಅಮೆರಿಕ ಬ್ರಿಟಿಷರ ವಸಾಹತುಶಾಹಿಯಾಗಿ ಅವತ್ತು ಬದುಕ್ತಾ ಇತ್ತು. ಡಚ್ರಿದ್ರು, ಪೋರ್ಚುಗೀಸರು ಎಲ್ಲವೂ ಬೆಳವಣಿಗೆ. ನಮ್ಮ ಭಾರತಕ್ಕೆ ಹೆಂಗೆ ವ್ಯಾಪಾರದ ಮುಖಾಂತರ ಬಂದಿದ್ರು ಅದೇ ಮಾದರಿಯಲ್ಲಿ ಅಮೆರಿಕಕ್ಕೆ ಕೂಡ ಅವತ್ತು ಅವರು ಬಂದಿದ್ದು. ಇವತ್ತು ಸ್ವತಂತ್ರ ದಿನಾಚರಣೆ, ಇದರ ಭಾಗವಾಗಿ ಅಮೆರಿಕಾದಲ್ಲೆಲ್ಲ ಸಂಭ್ರಮಾಚರಣೆಗಳೆಲ್ಲ ಆಗಿದೆ. 13 ವಸಾಹತುಶಾಹಿಗಳು ಇವತ್ತು ಜಗತ್ತನ್ನೇ ಆಳುವಂತಹ ಶಕ್ತಿಯಾಗಿ ಬೆಳೆದಿದೆ. ಅವತ್ತು 13 ವಸಾಹತುಶಾಹಿಗಳು ಸ್ವತಂತ್ರವನ್ನು ಘೋಷಣೆ ಮಾಡಿದ್ದಂತಹ ಘಟನೆ. ಏನೇನಾಗಿತ್ತು ಅಮೆರಿಕಾದ ಇತಿಹಾಸದಲ್ಲಿ, ಹೆಂಗೆ ಹುಟ್ಟುಕೊಳ್ತು ಅಮೆರಿಕ, ಡೀಟೇಲ್ಸ್ ನೋಡ್ತಾ ಹೋಗೋಣ ಇದನ್ನು. ಮುಂದಿನ 250 ವರ್ಷ ಭಾರತ ಮತ್ತು US ಯುಗ ಅಂತ ಪ್ರಧಾನಿ ನರೇಂದ್ರ ಮೋದಿ ಒಂದು ಶುಭಾಶಯ ಕೋರಿದರು. 250ನೇ ಸ್ವತಂತ್ರ ದಿನಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾರೈಕೆ ವ್ಯಕ್ತಪಡಿಸಿದರು. ಭಾರತ ಮತ್ತು ಅಮೆರಿಕದ ಶಕ್ತಿ ಜಾಗತಿಕ ಶಕ್ತಿ, ಭಾರತ ಮತ್ತು ಅಮೆರಿಕದ ಶಕ್ತಿ ಜಗತ್ತಿಗೆ ಒಳಿತನ್ನು ಬಯಸುವಂತಹ ಶಕ್ತಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು. ಭಾರತ ಅಮೆರಿಕ ಸ್ನೇಹ ಜಾಗತಿಕ ಒಳಿತಿಗಾಗಿರುವಂತಹ ಶಕ್ತಿ ಅಂತ ಮೋದಿ ಹೇಳಿದರು. ಮುಂದಿನ 250 ವರ್ಷಗಳ ಕಾಲ ಪಾಲುದಾರಿಕೆ ಹೊಸ ಎತ್ತರಕ್ಕೇರಲಿ ಅಂತ ಯಾರು ಹೇಳಿರುವುದು? ಪ್ರಧಾನಿ ನರೇಂದ್ರ ಮೋದಿ ಅವರೆಲ್ಲ ಆಶಯವನ್ನು ವ್ಯಕ್ತಪಡಿಸಿದರು. ಜುಲೈ 4ನೇ ತಾರೀಕಿಗೆ ಅಮೆರಿಕಾದಲ್ಲಿ ಪಟಾಕಿಯನ್ನು ಪ್ರದರ್ಶನ ಮಾಡಲಾಯಿತು. ಟ್ರಂಪ್ ಅವರು ಭಾಷಣ ಮಾಡಿದರು. ಒಂದು ದೊಡ್ಡ ಮಟ್ಟದ ನೌಕಾ ಪರ್ಯಟನೆಲ್ಲ ಮಾಡಿಕೊಂಡ್ರು. ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಕರಿತೀವಿ, US 250ನೇ ಸ್ವತಂತ್ರ ದಿನಾಚರಣೆ. ಪ್ರಜಾಪ್ರಭುತ್ವ ಮತ್ತು ಕಾನೂನು ಆಡಳಿತ ನಮ್ಮ ಹೆಚ್ಚಿನ ನಂಬಿಕೆ. ಇವುಗಳನ್ನು ನಾವು ನಂಬಿದ್ದರ ಕಾರಣಕ್ಕಾಗಿಯೇ ಇವತ್ತು ಈ ಪರಿಪ್ರಮಾಣದಲ್ಲಿ ಸ್ನೇಹತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಪ್ರಧಾನಿಯವರ ಟ್ವೀಟು. ಅದಾದ ನಂತರ
ಮತ್ತೊಂದು ಬೆಳವಣಿಗೆ ಅವರು ಹೇಳಿದರು, ಈ ಮೌಲ್ಯಗಳೇನಿದೆ ಪ್ರಜಾಪ್ರಭುತ್ವದ ವಿಚಾರದಲ್ಲಿ, ಕಾನೂನಿನ ಆಡಳಿತದಲ್ಲಿ ನಾವೇನು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ, ಈ ನಂಬಿಕೆಯೇ ಇವತ್ತಿನ ಎರಡೂ ದೇಶಗಳ ಭದ್ರ ಬುನಾದಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿದರು. ಜಾಗತಿಕ ಒಳಿತಿನ ಶಕ್ತಿಯಾಗಿ ಈ ಉಭಯ ದೇಶಗಳು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿದರು. ಅದಾದ ನಂತರ ಟ್ರಂಪ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಕ್ಕೂ ಕೂಡ ಇವರೆಲ್ಲ ಶಬಾಸ್ಗಿರಿಯನ್ನು ಹೇಳಿದರು. ಇದು ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭಾಶಯ ಕೋರಿದಂತಹ ರೀತಿ ಬೇರೆ ಬೇರೆ ಸಂದೇಶಗಳನ್ನೆಲ್ಲ ವ್ಯಕ್ತಪಡಿಸಿ ಈ ರೀತಿಯಾಗಿ ಹೇಳಿದರು. ಮತ್ತೊಂದು ಕಡೆ ಬ್ರಿಟಿಷರ ದಾಸ್ಯದಿಂದ ವಿಶ್ವದ ಬಾಸ್ ಆಗುವ ತನಕ ಹೆಂಗೆ ಬಂತು? ಬ್ರಿಟಿಷರ ದಾಸ್ಯದಿಂದ ನೀವು ನೋಡಿ, 1499ರಿಂದ 1502ರವರೆಗೆ ಒಂದು 3 ವರ್ಷಗಳ ಅವಧಿಯಲ್ಲಿ ಅಮೆರಿಗೋ ವೆಸ್ಪುಚಿ ಎನ್ನುವಂಥ ಒಬ್ಬ ವ್ಯಕ್ತಿ ಪ್ರವಾಸ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಗೆ ಒಂದು ಭೂಮಿ ಕಾಣಿಸ್ಕೊಳ್ಳುತ್ತೆ. ಆ ಭೂಮಿ ಕಾಣಿಸಿಕೊಂಡ ನಂತರ ಅದು ಏಷ್ಯಾನೂ ಅಲ್ಲ ಅಂತ ನಿರ್ಧಾರಕ್ಕೆ ಬರ್ತಾನೆ. ಇದು ಯಾವ ಪ್ರದೇಶ ಅಂತ ಆ ವ್ಯಕ್ತಿ ಏನು ಮಾಡಿಬಿಡ್ತಾನೆ ಅಂತೇಳಿ, ಅದಾದ ನಂತರ ಇದೇನು ಎತ್ತ ಅಂತ ಅವರದ್ದೇ ಹೆಸರನ್ನು ಅಮೆರಿಗೋ ಅಂತ ಇದ್ದಿದ್ದನ್ನು ಅಮೇರಿಕಾ ಅಂತ ಮಾಡಲಾಗುತ್ತೆ. ಹಾಗೆ ಅಮೇರಿಕಾಕ್ಕೆ ಒಂದು ಹೆಸರು ಬಂತು. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಅಮೇರಿಕಾ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಸಾಧಿಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹಾಗಾದರೆ ಬ್ರಿಟಿಷ್ ದಾಸ್ಯದಿಂದ ವಿಶ್ವದ ಬಾಸ್ ಆಗಿ ಹೆಂಗೆ ಬಂತು? 1776 ಜುಲೈ ಬ್ರಿಟಿಷ್ ಆಳ್ವಿಕೆಯಿಂದ 13 ವಸಾಹತುಶಾಹಿಗಳು ವಿಮೋಚನೆ ಆಗ್ತವೆ. 13 ವಸಾಹತುಶಾಹಿಗಳು. ಕ್ರಿಸ್ಟೋಫರ್ ಕೊಲಂಬಸ್ ಹಾದಿಯಲ್ಲಿ ಆರಂಭವಾದಂತಹ ಅಮೆರಿಕಾದ ಇತಿಹಾಸ ಇದು. 13 ವಸಾಹತುಶಾಹಿಗಳು ತಮ್ಮನ್ನು ತಾವು ಸ್ವತಂತ್ರ ಅಂತೆಲ್ಲ ಘೋಷಣೆ ಮಾಡಿಕೊಂಡು ಹೆಂಗಾಯ್ತಿದು ನೀವು ನೋಡಿ. ಆರಂಭಿಕವಾಗಿ ಯುರೋಪಿಯನ್ನರು ಬರ್ತಾರೆ ಎಲ್ಲಿ? ಅಮೆರಿಕಾಗೆ 1492ರಲ್ಲಿ. ಆ ಯುರೋಪಿಯನ್ನರ ಆಗಮನಕ್ಕೂ ಮುನ್ನ ರೆಡ್ ಇಂಡಿಯನ್ಸ್ ಎನ್ನುವಂತಹ ಒಂದು ಸಮುದಾಯ ಅಮೆರಿಕಾದಲ್ಲಿ ಇರುತ್ತೆ. ಅವರೆಲ್ಲ ಪ್ರಕೃತಿಯೊಂದಿಗೆಲ್ಲ ಬದುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1492ರಲ್ಲಿ ಏನಾಗುತ್ತೆ, ಇಟಲಿಯ ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ಭಾರತವನ್ನು ಹುಡುಕಬೇಕು ಅಂತ ಆ ವ್ಯಕ್ತಿ ಬರ್ತಾ ಇರ್ತಾನೆ. ಭಾರತವನ್ನು ಹುಡುಕಬೇಕು ಅಂತ ಬರುವಂತಹ ಸಮಯದಲ್ಲಿ ಯುರೋಪಿನ ವಿವಿಧ ದೇಶಗಳು ಅಮೆರಿಕಾದಲ್ಲಿ ತಮ್ಮ ವಸಾಹತುಗಳನ್ನು ಶುರು ಮಾಡೋದಕ್ಕೆ ಈ ವ್ಯಕ್ತಿ ಅಮೆರಿಕ ಖಂಡವನ್ನು ಹಿಡಿದ ನಂತರ ಎಲ್ಲ ಶುರುವಾಯಿತು. ಇದು ಒಂದು ಬೆಳವಣಿಗೆ. 1607ರಲ್ಲಿ ಅಲ್ಲಿಂದ ಹಿಡಿದು ಮುಂದಿನ 150 ವರ್ಷಗಳ ಕಾಲ ಬ್ರಿಟಿಷರು ತಮ್ಮ ವಸಾಹತುಶಾಹಿಗಳನ್ನೆಲ್ಲ ಸ್ಥಾಪನೆ ಮಾಡ್ತಾ ಹೋದರು. ಹೆಂಗೆ? ವ್ಯಾಪಾರ ಮತ್ತು ಕೃಷಿ ಮುಖಾಂತರ. ಹೇಗೆ ನಮ್ಮಲ್ಲಿಯೂ ಕೂಡ ಅದೇ ರೀತಿಯಾಗಿ ವ್ಯಾಪಾರಕ್ಕಾಗಿ ಬಂದರು. ಇಲ್ಲಿಯ ಸಾಂಬಾರ ಪದಾರ್ಥಗಳನ್ನು ಹೋಗಿ ಬ್ರಿಟನ್ನಲ್ಲೆಲ್ಲ ಮಾರೋ ಪ್ರಯತ್ನ, ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತೀವಿ ಅಂತ ಬಂದರು. ಅದೇ ರೀತಿಯಾಗಿ ಹಂಗೆ ಆಯಿತು. 1607ರಲ್ಲಿ ಬ್ರಿಟನ್ನಿನ ವರ್ಜಿನಿಯಾ ಎನ್ನುವಂಥ ಒಂದು ಕಂಪನಿ ಏನು ಮಾಡುತ್ತೆ, ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಅಮೆರಿಕಾದಲ್ಲಿ ವ್ಯಾಪಾರ. ಅದಾದ ನಂತರ ಒಂದು ಬ್ರಿಟಿಷ್ ವಸಾಹತುಶಾಹಿ ಸ್ಥಾಪನೆ ಆಗುತ್ತೆ. ಇಲ್ಲಿ ತಂಬಾಕು ಕೃಷಿ ಮಾಡ್ತಾರೆ ಅವರು. ಈ ತಂಬಾಕು ಕೃಷಿಯಿಂದ ಯುರೋಪಿನಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಕೆ ಮಾಡಬಹುದು ಅಂತ ಬ್ರಿಟಿಷರಿಗೆಲ್ಲ ಅರಿವಾಗೋಕೆ ಶುರುವಾಯಿತು. ಬ್ರಿಟನ್ನಲ್ಲಿ ನಾವು ಆದಾಯವನ್ನು ಗಳಿಸಬಹುದು ಅಂತ. ಹೀಗಾಗಿ ತಂಬಾಕು ಕೃಷಿಗಾಗಿನೇ ಬ್ರಿಟನ್ನಿಂದ ಹೆಚ್ಚು ವಲಸೆ ಶುರುವಾಯಿತು. ಜನ ಅಲ್ಲಲ್ಲಿ ವಾಸ ಮಾಡೋದಕ್ಕೆ ಶುರುವಾಯಿತು. ಆ ಮುಖಾಂತರ ಬ್ರಿಟಿಷ್ ಆಧಿಪತ್ಯ ಎಲ್ಲಿ ಶುರುವಾಯಿತು? ಅಮೆರಿಕಾದಲ್ಲಿ ಶುರುವಾಯಿತು. ಧಾರ್ಮಿಕ ವಲಸೆ ಬರುತ್ತೆ. ಇಲ್ಲಿ ಒಂದು ಸಮುದಾಯ ಪ್ಯೂರಿಟನ್ಸ್ ಎನ್ನುವಂಥ ಒಂದು ಕ್ರಿಶ್ಚಿಯನ್ ಸಮುದಾಯ, ಅಲ್ಲಿ ದಬ್ಬಾಳಿಕೆಗೆಲ್ಲ ಒಳಗಾಗ್ಬಿಟ್ಟಿರ್ತಾರೆ ಇವರು. ನಾವು ಮತ್ತೊಂದು ದೇಶದಲ್ಲಿ ನೆಲೆ ಕಾಣ್ಕೊಳ್ಬೇಕು ಅಂತ ಹೇಳಿ ಅಮೆರಿಕಕ್ಕೆ ಬಂದು ತಮ್ಮ ವಸಾಹತುಶಾಹಿಗಳನ್ನೆಲ್ಲ ನಿರ್ಮಿಸಿಕೊಂಡ್ರು. ಅದಾದ ನಂತರ ಈ ರೆಡ್ ಇಂಡಿಯನ್ಸ್ ಏನೋ ಇದ್ರಲ್ಲ, ಭಾರತೀಯರ ಮೇಲೆ ಹೇಗೆ ತಮ್ಮ ದಬ್ಬಾಳಿಕೆಯನ್ನು ಬ್ರಿಟಿಷರು ತೋರಿಸಿದ್ರು, ಅಮೆರಿಕಾದಲ್ಲೂ ಕೂಡ ಹಾಗೆ ಮಾಡಿದ್ರು. ಲಕ್ಷಾಂತರ ಮೂಲ ನಿವಾಸಿಗಳೆಲ್ಲ ನಾಶ ಆಗಿಬಿಟ್ರು. ಅದಾದ ನಂತರ ಯುರೋಪಿಯನ್ ಪೈಪೋಟಿಗಾರರು, ನಾನು ಅವಾಗಲೇ ಹೇಳಿದೆ, ಡಚ್ರನ್ನು ಸೋಲಿಸ್ತಾರೆ ಇವರು. ಅದಾದ ನಂತರ ಸ್ವೀಡನ್ ಅನ್ನು ಸೋಲಿಸ್ತಾರೆ, ಫ್ರಾನ್ಸ್ನವರನ್ನು ಸೋಲಿಸ್ತಾರೆ. ಅದಾದ ನಂತರ ಬ್ರಿಟನ್ ತನ್ನ ಆಧಿಪತ್ಯವನ್ನ ಇಲ್ಲಿ ಸಾಧಿಸ್ತು. ಸ್ವತಂತ್ರ ಹೋರಾಟ ಹೆಂಗೆ ನಡೀತು ಅಮೆರಿಕದ್ದು? ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸ್ತಾರೆ ಇವರು. ಗೆರಿಲ್ಲಾ ಯುದ್ಧ ತಂತ್ರವನ್ನು ಹೆಂಗೆ ಬಳಸ್ತಾರೆ? ಬ್ರಿಟಿಷ್ ಸೈನ್ಯ ಸಾಂಪ್ರದಾಯಿಕ ಯುದ್ಧ ಮಾದರಿಯಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಹೊಂದಿರುತ್ತೆ, ಸಾಂಪ್ರದಾಯಿಕ ಯುದ್ಧ ಶೈಲಿಯಲ್ಲಿ. ಇದರ ತದ್ವಿರುದ್ಧವಾಗಿ ಅಮೆರಿಕಾದ ಜಾರ್ಜ್ ವಾಷಿಂಗ್ಟನ್ ಅವರು ಏನು ಮಾಡ್ತಾರೆ, ಅಮೆರಿಕಾದಲ್ಲಿದ್ದಂಥ ದಟ್ಟವಾದಂತಹ ಕಾಡು, ಅಲ್ಲಿಯ ಹವಾಮಾನವನ್ನು ಬಳಕೆ ಮಾಡಿಕೊಂಡು ಇಲ್ಲ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಯುದ್ಧ ಮಾಡಬೇಕು ಅಂತೇಳಿ ಗೆರಿಲ್ಲಾ ಮಾದರಿ ಯುದ್ಧ, ನಮ್ಮ ಶಿವಾಜಿ ಹೆಂಗೆ ಗೆರಿಲ್ಲಾ ಮಾದರಿ ಯುದ್ಧವನ್ನು ಬಳಕೆ ಮಾಡ್ತಾ ಇದ್ರು, ಅದೇ ಮಾದರಿ ಯುದ್ಧವನ್ನೆಲ್ಲ ಮಾಡಿದ್ರು. ಅನೇಕ ಬಾರಿ ಇದನ್ನು ಚರ್ಚೆ ಮಾಡಿದ್ದೀವಿ. ಅಮೆರಿಕಾದವರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಟ್ಟೆ ಇರಲಿಲ್ಲ, ಶೂ ಇರಲಿಲ್ಲ, ಆಹಾರ ಇರಲಿಲ್ಲ ಅಂತ ಒಂದು ಯಹೂದಿ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ವ್ಯಕ್ತಿ ಇವರಿಗೆ ಸಹಾಯ ಮಾಡಿದ್ದ ಮತ್ತೊಂದು ದೇಶದ ಮುಖಾಂತರ ಅಂತ. ಅದೇ ಮಾದರಿಯಲ್ಲಿ ಈ ಜಾರ್ಜ್ ವಾಷಿಂಗ್ಟನ್ ಎನ್ನುವಂತಹ ವ್ಯಕ್ತಿಗೆ ಆ
ವ್ಯಕ್ತಿ ಸಹಾಯ ಮಾಡ್ತಾರೆ, ಅವತ್ತು ಜಾರ್ಜ್ ವಾಷಿಂಗ್ಟನ್ ಅಲ್ಲಿಗೆ ಎಲ್ಲ ಸೈನಿಕರಿಗೆ ಹೇಳ್ತಾರೆ, ನಾವು ಗಟ್ಟಿಯಾಗಿ ಹೋರಾಟ ಮಾಡಬೇಕು ಅಂತ. ಗಟ್ಟಿಯಾಗಿ ಹೋರಾಟ ಮಾಡುವಂತಹ ಪ್ರಯತ್ನದ ಭಾಗವಾಗಿ ಫ್ರಾನ್ಸ್ನವರಿಗೆ ಸಹಾಯ ಮಾಡ್ತಾರೆ. ಅಂದರೆ ಅವರು ಬ್ರಿಟನ್ನ ವೈರಿಯಾಗಿದ್ದರು. ಹೀಗಾಗಿ ಫ್ರಾನ್ಸ್ನವರು ಬಂದು ಅಮೆರಿಕದ ಜೊತೆಗೆ ನಿಂತರು, ಫ್ರಾನ್ಸ್ನ ಸೈನ್ಯ ಬಂದು ಅಮೆರಿಕದ ಜೊತೆಗೆ ನಿಂತು ಅವತ್ತು ಅವರೆಲ್ಲರೂ ಕೂಡ ಹೋರಾಟವನ್ನು ಮಾಡೋದ್ರ ಮುಖಾಂತರ ಎಲ್ಲವೂ ಕೂಡ ಆಯಿತು. ಯಾರ್ಕ್ ಟೌನ್ನಲ್ಲಿ ಈ ಬ್ರಿಟಿಷರ ಸೈನ್ಯ ಏನಿತ್ತು ಅಂತಿಮವಾಗಿ ಶರಣಾಗತಿ ಆಗುತ್ತೆ. ಯಾರು? ಒಬ್ಬ ವ್ಯಕ್ತಿ ಲಾರ್ಡ್ ಕಾರ್ನ್ ವಾಲಿಸ್. ಈ ಲಾರ್ಡ್ ಕಾರ್ನ್ ವಾಲಿಸ್ ಎನ್ನುವಂಥ ಒಬ್ಬ ವ್ಯಕ್ತಿ ಈ ಪ್ರದೇಶದಲ್ಲಿ ಇರ್ತಾನೆ, ಬೀಡುಬಿಟ್ಟ ನಂತರ ಅಮೆರಿಕದ ಸೈನ್ಯ ಹೋಗಿ ಇವರೆಲ್ಲರನ್ನ ಸುತ್ತುವರಿಯುವ ಮುಖಾಂತರ ತಮ್ಮ ಘೋಷಣೆಯನ್ನು ಮಾಡಿಕೊಂಡ್ರು. ಅಮೆರಿಕ ಇವತ್ತಿನಿಂದ ಸ್ವತಂತ್ರವನ್ನು ಪಡೆದುಕೊಳ್ತು ಅಂತ. ದೊಡ್ಡ ಒಂದು ರಣರೋಚಕ ಇತಿಹಾಸ. ಭಾರತದ ಸ್ವತಂತ್ರ ಹೋರಾಟ ಹೆಂಗಿದೆ, ಅಮೆರಿಕದ ಸ್ವತಂತ್ರ ಹೋರಾಟವೂ ಕೂಡ ಅದೇ ರೀತಿಯಾಗಿದೆ. ಅಂದಿನಿಂದ ಇಲ್ಲಿಗೆ ತನಕ ಒಂದು ಸ್ವತಂತ್ರ ದೇಶವಾಗಿ ಅಮೆರಿಕ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಮತ್ತೊಂದು ಬೆಳವಣಿಗೆ, ಅಮೆರಿಕ ಮಿಲಿಟರಿ ಅಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸಿರೋದು. ಆರ್ಥಿಕತೆ ಮತ್ತು ಮಿಲಿಟರಿಯಲ್ಲಿ ಆಧಿಪತ್ಯವನ್ನು ಸಾಧಿಸಿರೋದು ಹೆಂಗೆ? $32.38 ಟ್ರಿಲಿಯನ್ ಆರ್ಥಿಕತೆಯೊಂದಿಗೆ ಜಗತ್ತಿನ ನಂಬರ್ 1 ಶ್ರೀಮಂತ ದೇಶ ಅಂತ. ಅನೇಕರು ಹೇಳ್ತಾರೆ ಅಮೆರಿಕದ ಸಾಲವೂ ಕೂಡ ಹಾಗೆ ಇದೆ. ಆ ಸಾಲವನ್ನು ತೀರಿಸಲಾಗದೆ ಸಾಲವನ್ನು ಅಂದರೆ ಅದನ್ನು ಯಾರಿಗೂ ಕೂಡ ಕಾಣಿಸದಂತೆ ಇಡಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಇಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರುತ್ತೆ ಅಂತ. ಬಟ್ ಒಂದು ನಂಬರ್ 1 ಶ್ರೀಮಂತ ದೇಶ ಇದು. 7133 ಮೆಟ್ರಿಕ್ ಟನ್ನನ್ನು ಚಿನ್ನದ ದಾಸ್ತಾನನ್ನು ಹೊಂದಿದೆ. ಮಿಲಿಟರಿಗಾಗಿ ವರ್ಷಕ್ಕೆ $961 ಬಿಲಿಯನ್ ಖರ್ಚು ಮಾಡ್ತಾರೆ. 80ಕ್ಕೂ ಹೆಚ್ಚು ದೇಶಗಳಲ್ಲಿ ಅಮೆರಿಕದ ಮಿಲಿಟರಿ ನೆಲೆಗಳು ಇರೋದನ್ನು ನೋಡ್ತಾ ಇದ್ದೀವಿ. ಮಧ್ಯಪ್ರಾಚ್ಯದ ಸೇರಿದಂತೆ ದಕ್ಷಿಣ ಕೊರಿಯಾ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ಅವರು ತಮ್ಮ ನೆಲೆಗಳನ್ನೆಲ್ಲ ಹೊಂದಿದ್ದಾರೆ. ಅಮೆರಿಕದ ಒಟ್ಟು ದೇಶೀಯ ಉತ್ಪನ್ನ 28 ಟ್ರಿಲಿಯನ್ ಎಲ್ಲ ದಾಟಿದೆ, ಜಗತ್ತಿನಲ್ಲಿ ಮೊದಲ ದೇಶ ಅಂತ. ಅದಾದ ನಂತರ ಡಾಲರ್ ಸಾಮ್ರಾಜ್ಯ ಇದೆ ಅವರದ್ದು. ನಾನು ಅವಾಗಲೇ ಹೇಳಿದೆ, ತೈಲದ ವ್ಯಾಪಾರ ವಹಿವಾಟೆಲ್ಲ ಆಗಬೇಕು ಅಂತ ಹೇಳಿದ್ರೆ ಡಾಲರ್ ಮುಖಾಂತರ ಎಲ್ಲ ದೇಶಗಳು ಕೂಡ ತಮ್ಮ ಖಜಾನೆಯಲ್ಲಿ ಡಾಲರನ್ನು ಇಟ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ತಂತ್ರಜ್ಞಾನ ಆವಿಷ್ಕಾರದ ವಿಚಾರದಲ್ಲಿ ಅದು ಅಮೆಜಾನ್ ಆಗಿರ್ಬೋದು, ಮೆಟಾ, ಟೆಸ್ಲಾ, ಗೂಗಲ್, ಮೈಕ್ರೋಸಾಫ್ಟ್, ಆಪಲ್ ಎಲ್ಲ ಕಂಪನಿಗಳು ಕೂಡ ಎಲ್ಲಿರೋದು? ಅಮೆರಿಕಾದಲ್ಲಿರೋದು. ವಿಶ್ವದ ಇಂಟರ್ನೆಟ್ ಆಗಿರ್ಬೋದು, ಕೃತಕ ಬುದ್ಧಿಮತ್ತೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಮೆರಿಕ ನಿಯಂತ್ರಣ ಮಾಡ್ತಾ ಇದೆ. ಮತ್ತೊಂದು ಕಡೆ ಜಾಗತಿಕ ಸಂಸ್ಥೆಗಳೇನಿದೆ, ವಿಶ್ವ ಬ್ಯಾಂಕ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಂಸ್ಥೆಗಳ ಪ್ರಧಾನ ಕಚೇರಿಗಳು ಎಲ್ಲೆಲ್ಲಿದೆ? ಅಮೆರಿಕದ ಬೇರೆ ಬೇರೆ ನಗರಗಳಲ್ಲಿರುವುದು. ಈ ಕಾರಣಕ್ಕಾಗಿ ಅವರೆಲ್ಲ ದೊಡ್ಡ ಮಟ್ಟದ ಹಿಡಿತವನ್ನು ಸಾಧಿಸಿದ್ದಾರೆ. ಅಮೆರಿಕದ ಪಾತ್ರ ದೊಡ್ಡದಿದೆ. ಮಿಲಿಟರಿ ಆಧಿಪತ್ಯ ಇದೆ. 900 ಶತಕೋಟಿ ಹಣವನ್ನು ಅವರೆಲ್ಲ ಖರ್ಚು ಮಾಡ್ತಾರೆ. ಜಾಗತಿಕ ಟಾಪ್ 10ಗಳ ಪೈಕಿ ಇವರು ಆ ಹಂತದಲ್ಲಿ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ಒಂದು ದೊಡ್ಡ ಆಧಿಪತ್ಯವನ್ನು ಅವರು ಸಾಧಿಸಿರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಟೋ ಬೆಂಬಲವೂ ಕೂಡ ಅಮೆರಿಕಕ್ಕಿದೆ. ನ್ಯಾಟೋ ಬೆಂಬಲ ಇದೆ. ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರ ಇದೆ. ವಿಶ್ವ ಬ್ಯಾಂಕ್ನಲ್ಲಿ ಇದೆ ಇವರಿಗೆ ಅಧಿಕಾರಗಳು. ಅದಾದ ನಂತರ ಬೇರೆ ಬೇರೆ ದೇಶಗಳಿಗೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ಅಮೆರಿಕದ ಮಾತುಗಳನ್ನು ಕೇಳಿಕೊಂಡು ಸಾಲ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಪಾಕಿಸ್ತಾನ ಯಾಕೆ ಅಮೆರಿಕದ ಸ್ನೇಹತ್ವವನ್ನು ಬಯಸುತ್ತೆ? ನಾಳೆ IMF ಏನಾದರೂ ಸಾಲ ಕೊಡೋಲ್ಲ ಅಂತ ಹೇಳಿದ್ರೆ ನಾವು ಅಮೆರಿಕದ ಮುಖಾಂತರ ಸಾಲವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಬಂಡ ಧೈರ್ಯ ಪಾಕಿಸ್ತಾನಕ್ಕೆ. ಆ ಮುಖಾಂತರ ಪಾಕಿಸ್ತಾನಕ್ಕೆ ಅಮೆರಿಕದ ಸ್ನೇಹತ್ವ ಬೇಕಾಗಿದೆ. ಅಮೆರಿಕದ ಹಿಡಿತ ಅಲ್ಲಿ ಹಂಗೆ ದೊಡ್ಡ ಮಟ್ಟದಲ್ಲಿದೆ. ಮತ್ತೊಂದು, ಸಂವಿಧಾನವೇ ಅಮೆರಿಕದ ಜೀವಾಳ. ನಮ್ಮಲ್ಲಿ ಸಂವಿಧಾನ ಬಂತಲ್ಲ 1950ರಲ್ಲಿ, ಬೇರೆ ಬೇರೆ ಅಂಶಗಳನ್ನು ನಾವು ಎರವಲು ತೆಗೆದುಕೊಂಡು ಬಂದಿದ್ದೀವಿ. ಎಲ್ಲಿಂದ? ಅಮೆರಿಕದ ಸಂವಿಧಾನದಿಂದ. ಏನೇನಿದೆ ಸಂವಿಧಾನದಲ್ಲಿ? 1789ರಲ್ಲಿ ಜಾರಿಗೆ ಬಂದಂಥ ವಿಶ್ವದ ಮೊದಲ ಅತ್ಯಂತ ಸಂಕ್ಷಿಪ್ತ ಸಂವಿಧಾನ. ನಮ್ಮಲ್ಲಿ ನಾವೆಲ್ಲ ಹೇಳ್ತಾ ಇಲ್ಲ ವಿ ದಿ ಪೀಪಲ್ ಆಫ್ ದಿ ಇಂಡಿಯಾ ಅಂತ, ಅದನ್ನಲ್ಲೇ ಅಲ್ಲಿಂದನೇ ತೆಗೆದುಕೊಂಡು ಬಂದಿದ್ದೇವೆ. ನಾವು ಅಮೆರಿಕದ ಪ್ರಜೆಗಳು ಎನ್ನುವಂಥ ಘೋಷವಾಕ್ಯ ಅಮೆರಿಕದ ಸಂವಿಧಾನದಲ್ಲಿದೆ. ಅದನ್ನು ತೆಗೆದುಕೊಂಡು ಬಂದಿದ್ದೇವೆ. 237 ವರ್ಷಗಳ ಇತಿಹಾಸದಲ್ಲಿ ಸಂವಿಧಾನಕ್ಕೆ ಒಂದು 27 ತಿದ್ದುಪಡಿಗಳು ಮಾತ್ರ ಆಗಿದೆ. 27 ತಿದ್ದುಪಡಿಗಳು. ಸಂವಿಧಾನಕ್ಕೆ ಅಮೆರಿಕದ ಶಕ್ತಿ ಜೀವಾಳ. ಜಗತ್ತಿನ ಬಹುತೇಕ ದೇಶಗಳೆಲ್ಲ ರಾಜರು, ಸರ್ವಾಧಿಕಾರತ್ವ, ಧರ್ಮ, ಜನಾಂಗದ ಆಧಾರದ ಮೇಲೆ ಇರೋದನ್ನೆಲ್ಲ ನೋಡ್ತಾ ಇದ್ದೀವಿ. ಆದರೆ ಅಮೆರಿಕ ಮಾತ್ರ ಕಾಗದದ ಮೇಲಿರುವಂಥ ಸಿದ್ಧಾಂತ, ಕಾನೂನಿನ ಆಧಾರದ ಮೇಲೆ ಒಂದು ವಿಶಿಷ್ಟವಾದಂತಹ ರಚನೆಯನ್ನೆಲ್ಲ ಮಾಡಿಕೊಂಡಿದೆ. ವಿಶ್ವದ ಮೊದಲ ಮತ್ತು ಸುದೀರ್ಘ ಆಧುನಿಕ ಸಂವಿಧಾನ ಅಂತ ಎಲ್ಲ ಅದನ್ನು ಹೇಳಲಾಗುತ್ತೆ. 1789ರಲ್ಲಿ ಇದೆಲ್ಲ ಜಾರಿಗೆ ಬಂತು. 235 ವರ್ಷಕ್ಕಿಂತ ಹೆಚ್ಚು ವರ್ಷ ಆಯಿತು. ಮಿಲಿಟರಿ ದಿಕ್ಸೂಚಿ ಇಲ್ಲದೆ ಎಲ್ಲ ಮುನ್ಸರಿಸ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 7 ವಿಧಿಗಳಿದೆ. ಕೇವಲ ಕಠಿಣ ತಿದ್ದುಪಡಿಗೆ ವ್ಯವಸ್ಥೆ ಇದೆ. 235ಕ್ಕೂ ಹೆಚ್ಚು ವರ್ಷಗಳಲ್ಲಿ ಕೇವಲ 27 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದರೆ ಈ ವಿಚಾರದಲ್ಲಿ ನಾಗರಿಕರ ಹಕ್ಕುಗಳಿಗೆ ಪರಮೋಚ್ಚ ಆದ್ಯತೆಯನ್ನು ಕೊಡಲಾಗುತ್ತಿಲ್ಲ. ಸಂವಿಧಾನದ ಮೊದಲ 10 ತಿದ್ದುಪಡಿಗಳನ್ನು ವಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ ಅವರು. ಇದು ಅಮೆರಿಕದ ನಾಗರಿಕರಿಗೆ ವಾಕ್ ಸ್ವಾತಂತ್ರ್ಯ ಕೊಡುತ್ತೆ, ಧಾರ್ಮಿಕ ಸ್ವಾತಂತ್ರ್ಯ ಕೊಡುತ್ತೆ, ಮಾಧ್ಯಮ ಸ್ವಾತಂತ್ರ್ಯಗಳನ್ನು, ಏನೇನು ರಕ್ಷಣೆಗಳು ಬೇಕು ಎಲ್ಲ ರಕ್ಷಣೆಗಳನ್ನು ಕೂಡ ಅಲ್ಲಿಗೆ ಸರ್ಕಾರ ಅವರಿಗೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ನಮ್ಮಲ್ಲಿ ಹೆಂಗೆ ಅಧಿಕಾರದ ವಿಭಜನೆ ಇದೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ, ಅಲ್ಲಿಯೂ ಕೂಡ ಹಾಗೆ ಶಾಸಕಾಂಗ ಇದೆ, ಅಂದರೆ ಅದನ್ನು ಸಂಸತ್ತು ಅಥವಾ ಕಾಂಗ್ರೆಸ್ ಅಂತ ಕರೀತಾರೆ. ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಇದೆ. ಕಾರ್ಯಾಂಗವಾಗಿ ಅಧ್ಯಕ್ಷರು ಕೆಲಸ ಮಾಡ್ತಾರೆ. ಈ ಮೂವರು ಕೂಡ ಒಂದರ ಮೇಲೆ ಒಂದು ಕಣ್ಣನ್ನಿಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ನಮ್ಮಲ್ಲೂ ಕೂಡ ಅದೇ ರೀತಿಯಾದಂಥ ವ್ಯವಸ್ಥೆ.
ಮತ್ತೊಂದು, ನಾವು ಮೊನ್ನೆ ವೀಸಾದ ಬಗ್ಗೆ ಎಲ್ಲ ಚರ್ಚೆ ಮಾಡುವಂಥ ಸಮಯದಲ್ಲಿ ಹೇಳ್ತಾ ಇದ್ವಿ, ಅಮೆರಿಕಾದಲ್ಲಿ ಮಗು ಹುಟ್ಟಬೇಕು ಅನ್ನೋ ಕಾರಣಕ್ಕಾಗಿಯೇ ಟೂರಿಸಂ ವೀಸಾದ ಮೇಲೆ ಅಮೆರಿಕಕ್ಕೆ ಹೋಗಿ ಮಗು ಜನನ ಆಗೋದಕ್ಕೆಲ್ಲ ಕಾರಣರಾಗ್ತಾ ಇದ್ದಾರೆ. ಅಂತ ಎಲ್ಲ ವಲಸಿಗರು ಬಂದಾಗಲೂ ಕೂಡ, ಅಂತ ವಲಸಿಗರು ಅಮೆರಿಕಕ್ಕೆ ಬಂದಾಗಲೂ ಕೂಡ ನಾವು ಅಮೆರಿಕನ್ನರು ಅಂತ ಹೇಳ್ಕೊಳ್ತಾರಲ್ಲ, ಅಮೆರಿಕನ್ನರು ಅಂತ ಹೇಳಿಕೊಳ್ಳಬೇಕು ಅಂತ ಜನ ಬರ್ತಾರಲ್ಲ, ಅದಕ್ಕೆ ಕಾರಣ ಏನು? ಅಲ್ಲಿರುವಂತಹ ಸಂವಿಧಾನ ಅಂತ ಅನೇಕ ರಾಜತಾಂತ್ರಿಕರು ಅಥವಾ ಜಾಗತಿಕವಾಗಿ ವಿಶ್ಲೇಷಣೆ ಮಾಡಲಾಗುತ್ತೆ. ಅಂತಹ ಸಂರಕ್ಷಣೆಗಳನ್ನು ಅದು ಕೊಟ್ಟಿದೆ ಅಂತ. ಅಧ್ಯಕ್ಷರಿಂದ ಹಿಡಿದು ಸಾಮಾನ್ಯ ಸೈನಿಕರಿಗೆ ಎಲ್ಲ ವ್ಯಕ್ತಿಗಳು ಕೂಡ ನಾವು ಅಮೆರಿಕನ್ನರು ಅಂತ ಹೇಳಿಕೊಳ್ಳುವಂತಹ ಪರಿಪಾಠ ಅಲ್ಲಿದೆ. ಹಾಗಾದರೆ ಕೊನೆಯದಾಗಿ ಇಡೀ ಜಗತ್ತು ಅಮೆರಿಕದ ಮಾತು ಯಾಕೆ ಕೇಳುತ್ತೆ? ಯಾವ ಕಾರಣಕ್ಕಾಗಿ ಕೇಳುತ್ತೆ? ನಾನು ಅವಾಗಲೇ ಹೇಳಿದೆ, ವಿಶ್ವ ಬ್ಯಾಂಕ್ನ ಕಚೇರಿಗಳಲ್ಲಿದೆ, IMF ಅವರ ಹಿಡಿತದಲ್ಲಿ ಇರುವಂಥದ್ದು, ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನು ಹೊಂದಿದ್ದಾರೆ, ಜಾಗತಿಕವಾಗಿ ದೊಡ್ಡ ಮಟ್ಟದ ಆರ್ಥಿಕತೆಯನ್ನು ಹೊಂದಿರುವಂತಹ ದೇಶ, ರಕ್ಷಣಾತ್ಮಕವಾಗಿ ತನ್ನನ್ನು ತಾನು ಸ್ವಾವಲಂಬಿ ಮಾಡಿಕೊಂಡಿರುವಂತಹ ದೇಶ. ಈ ಕಾರಣಕ್ಕಾಗಿ ಕೇಳಬೇಕು ಅಂತ. ಡಾಲರ್ ಹೆಚ್ಚು ಕಡಿಮೆ ಮಾತಾಡಿದರೆ ಇವತ್ತಿನ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಸುಂಕ ವಿಧಿಸಿಬಿಡ್ತೀನಿ ನಾನು ಅಂತ, ಸುಂಕ ವಿಧಿಸಿಬಿಡ್ತೀನಿ ಅಂತ. ಇವತ್ತು ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದೇನು? ಯಾವ ಕಾರಣಕ್ಕಾಗಿ? ತನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ಬಳಕೆ ಮಾಡೋದು ಅಂತ. IMF ಮತ್ತು ವಿಶ್ವ ಬ್ಯಾಂಕ್ನಂತಹ ಸಂಸ್ಥೆಗಳ ಮೇಲೆ ಅಮೆರಿಕಾಗೆ ಹಿಡಿತಾ ಇದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು ಮತ್ತು ವಿಶ್ವ ಬ್ಯಾಂಕ್ನ ಮೇಲೆ ಅಮೆರಿಕ ತನ್ನ ಹಿಡಿತವನ್ನು ಸಾಧಿಸಿರೋದು. ನ್ಯಾಟೋ ಮತ್ತು ಕ್ವಾಡ್ ಮುಖಾಂತರ ಮಿಲಿಟರಿ ಮೈತ್ರಿಕೂಟದ ನಾಯಕತ್ವ ಇದೆ. ನೀವು ನೋಡಿ, ನಾನು ಮೊನ್ನೆ ಇದನ್ನು ಹೇಳ್ತಾ ಇದ್ದೆ, ನ್ಯಾಟೋದ ರಾಷ್ಟ್ರಗಳು ಒಂದು ನಿಯಮವನ್ನು ಮಾಡಿಕೊಂಡಿವೆ. ಪ್ರತಿ ರಾಷ್ಟ್ರಗಳು 2-2.5% ಹಣವನ್ನು ರಕ್ಷಣೆಗಾಗಿ ಮೀಸಲಿಡಬೇಕು ನ್ಯಾಟೋದಲ್ಲಿ ಅಂತ. ಬಟ್ ಯಾವ ದೇಶಗಳು ಅದನ್ನು ಪರಿಪಾಲನೆ ಮಾಡ್ತಾ ಇಲ್ಲ. ಅಮೆರಿಕ ಮಾತ್ರ ಅದನ್ನು ಪರಿಪಾಲನೆ ಮಾಡ್ತಾ ಇದೆ. ಎಲ್ಲಾದರೂ ಏನಾದರೂ ರಕ್ಷಣಾತ್ಮಕವಾಗಿ ಹಣವನ್ನು ಇನ್ವೆಸ್ಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇರೋದು. ಈಗ ಅದರ ವಿರುದ್ಧ ನಾವೇನೋ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಒಂದು ಕ್ವಾಡ್ ಮತ್ತು ನ್ಯಾಟೋ, ಈ ಮಿಲಿಟರಿ ಮೈತ್ರಿಕೂಟ ಏನಿದೆ, ಅದು ಕೂಡ ಅಮೆರಿಕಾಗೆ ಒಂದು ದೊಡ್ಡ ಹಿಡಿತ. ಜಾಗತಿಕ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳ ಕೇಂದ್ರ ಬಿಂದುವಾದಂತಹ ಸಿಲಿಕಾನ್ ವ್ಯಾಲಿ ಇದು. ಸಂಕಷ್ಟದ ಸಮಯದಲ್ಲಿ ಆರ್ಥಿಕವಾಗಿ ಭದ್ರತೆಯ ವಿಚಾರದಲ್ಲಿ ದೊಡ್ಡಣ್ಣ ನೆರವು ಕೊಡೋದು. ಭಾರತಕ್ಕೂ ಕೂಡ ಅನೇಕ ಬಾರಿ ಅವರು ಸಹಾಯ ಮಾಡಿದ್ದನ್ನು ನೋಡಿದ್ದೀವಿ. ಇರಾನ್, ರಷ್ಯಾ ಮತ್ತು ಚೀನಾದಂತಹ ದೇಶಗಳಿಗೂ ಕೂಡ ಅವರು ಏನು ಸೆಡ್ ಇದೆ ಅದರ ವಿರುದ್ಧವೂ ಕೂಡ ಹೋರಾಟ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೀಗ ಯಾರಿಗೆ ಬಂದಿದೆ? ಅಮೆರಿಕಕ್ಕೆ ಬಂದಿದೆ. ಇದರರ್ಥ ಕೇವಲ ಒಂದು 250 ವರ್ಷಗಳ ಹಿಂದೆ, ಅಂದರೆ ಒಂದು ದೇಶದ ವಿಚಾರಕ್ಕೆ ಹೋದರೆ 250 ವರ್ಷ ಅಂದರೆ 2 ಶತಮಾನಗಳು. ಈ 2 ಶತಮಾನಗಳಲ್ಲಿ ಅಮೆರಿಕ ಬೆಳೆದಂತಹ ರೀತಿ ಭಾರಿ ಅಜಗಜಾಂತರ ಮತ್ತು ದೊಡ್ಡ ಮಟ್ಟದ ಯಶಸ್ಸು ಅಂತ ಅನೇಕ ವಿಶ್ಲೇಷಕರು ಇದನ್ನು ವಿಶ್ಲೇಷಣೆ ಮಾಡ್ತಾರೆ. ಇದೀಗ ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆಗೆ ಭಾರತವು ಕೂಡ ವಿಶ್ ಮಾಡಿದೆ. ಹೆಂಗೆ ಬೆಳೆದು ಬಂತು ಅನ್ನೋದು ನೋಡಿದ್ದೀವಿ. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಇನ್ನು 4ನೇ ಸುದ್ದಿ ರಾಜ್ಯದ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಪ್ರತಿನಿತ್ಯವೂ ಕೂಡ DNAಯಲ್ಲಿ ಮಳೆಯ ಅಪ್ಡೇಟ್ ಬಗ್ಗೆ ಕೊಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಒಂದು ಕಡೆ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಮಳೆ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಜನರಿಗೆ ಸಿಗಬೇಕಲ್ಲ. ಈ ಕರಾವಳಿಯ ಜನ ಮಳೆ ಆಗ್ತಾ ಇರುವ ಕಾರಣಕ್ಕಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗ ಉತ್ತರ ಒಳನಾಡಿನ ಜನ ಮಳೆ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಇದೆ. ರೈತರಿಗೆ ಸಮಸ್ಯೆಗಳಾಗ್ತಾ ಇದೆ. ಹಾಗಾದರೆ ಒನ್ಸ್ ಅಗೇನ್ ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ? ಎಲ್ಲೆಲ್ಲಿಗೆ ಏನೇನು ಅವಾಂತರಗಳಾಯಿತು, ಏನಾಯಿತು ಬೆಳವಣಿಗೆ, ಕರಾವಳಿಗೆ ಯಾಕೆ ರೆಡ್ ಅಲರ್ಟು, ಏನು ಎತ್ತ, ಡೀಟೇಲ್ಸ್ ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಕರಾವಳಿ ಮಲೆನಾಡಲ್ಲಿ ಮಳೆ ಆರ್ಭಟ ಜೋರಾಗಿರೋದು. ಕರಾವಳಿ ಜಿಲ್ಲೆಗಳು, ಅದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಅದಾದ ನಂತರ ಉಡುಪಿ. ಈತ ನೀವು ಮಲೆನಾಡು ಭಾಗಕ್ಕೆ ಬಂದರೂ ಕೂಡ, ಅದು ಶಿವಮೊಗ್ಗ, ಚಿಕ್ಕಮಗಳೂರು, ಈ ಭಾಗಕ್ಕೆ, ಕೊಡಗು, ಈ ಎಲ್ಲ ಭಾಗಕ್ಕೆ ಬಂದರೂ ಕೂಡ ಅಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಇದೀಗ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ? ಉತ್ತರ ಕನ್ನಡಕ್ಕೆ, ಉಡುಪಿ, ದಕ್ಷಿಣ ಕನ್ನಡ, ಇಲ್ಲೆಲ್ಲವೂ ಕೂಡ ಕರಾವಳಿಯಲ್ಲಿ 204.5 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಜಿಲ್ಲಾಡಳಿತ ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಮಲೆನಾಡು ಭಾಗಕ್ಕೆ ಒಂದು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಈ ಮಲೆನಾಡು ಭಾಗಕ್ಕೆ ಆರೆಂಜ್ ಅಲರ್ಟು ಅಂದರೆ ಒಂದು ಸಾಧಾರಣವಾದಂತಹ ಮಳೆ ಆಗ್ಬೋದು ಅಂತ. ರೆಡ್ ಅಲರ್ಟ್ ಇರುವಲ್ಲಿ ಜೋರ್ನತ್ತರನಾದಂತಹ ಮಳೆ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಮೀನುಗಾರರು ಕಡಲಿಗೆ ಇಳಿಯದಂತೆ ಹವಾಮಾನ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತದ ಭೀತಿ ಇರುತ್ತೆ. ಈ ಭೂಕುಸಿತದ ಬಗ್ಗೆ ಮೊದಲೇ ಸರ್ವೆಗಳಾಗಬೇಕು. ಭೂಕುಸಿತ ಆಗ್ತಾ ಇದೆ, ಅಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆಗಳ ನಿರ್ಮಾಣ, ಅವುಗಳ ಮೇಲೆ ಒತ್ತಡ ಹಾಕುವಂತಹ ಪರಿಸ್ಥಿತಿ ಯಾವುದನ್ನೂ ಕೂಡ ಮಾಡಬಾರದು ಅಂತ ಅನೇಕ ಕಮಿಟಿಗಳು ಈಗಾಗಲೇ ವರದಿಯನ್ನು ಕೊಟ್ಟು ಹೋಗಿದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಇವುಗಳ ಪರಿಣಾಮ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದ ಮಳೆ ಬಂದಂತಹ ಸಮಯದಲ್ಲಿ ನಾವು ಅದನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. ನಮಗೆಲ್ಲ ಕಣ್ಮುಂದೆ ಇರುವಂಥದ್ದು ಶಿರೂರು ಗುಡ್ಡ ಕುಸಿತ ಪ್ರಕರಣ ಆಯಿತು. ಲಾರಿಗೆ ಲಾರಿ ಕೊಚ್ಕೊಂಡು ಹೋಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಕೇರಳ ಮೂಲದ ಒಬ್ಬ ವ್ಯಕ್ತಿ ಹೋಟೆಲ್ ಕೊಚ್ಕೊಂಡು ಹೋಗಿದ್ದನ್ನು ನೋಡಿದ್ವಿ. ಒಂದು ಭೂಕುಸಿತ ಆಗಿದ್ದರ ಪರಿಣಾಮವಾಗಿ ಎಲ್ಲ ಬೆಳವಣಿಗೆಗಳಾಗಿತ್ತು. ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆ ಆಗಬಹುದು ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹವಾಮಾನ ಇಲಾಖೆ ಕೊಡ್ತಾ ಇರುವಂಥ ಮಾಹಿತಿ. ಮತ್ತೊಂದು ಕಡೆ ಬತ್ತಿದ ನದಿಗಳಿಗೆ ಜೀವ ಕಳೆ ಬಂದಿದೆ.
ಕೆಲವೊಂದಿಷ್ಟು ನದಿಗಳೆಲ್ಲ ಬತ್ತಿ ಹೋಗ್ಬಿಟ್ಟಿತ್ತು. ನಾವೇ ಚರ್ಚೆ ಮಾಡಿದ್ದೀವಿ, ಕಾವೇರಿ, ಹಾರಂಗಿ, ಬೇರೆ ಬೇರೆ ಜಲಾಶಯಗಳ, ತುಂಗಭದ್ರಾ ಜಲಾಶಯ ಆಗಿರ್ಬೋದು, ಎಲ್ಲ ಜಲಾಶಯಗಳಲ್ಲೂ ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ ಅಂತ. ಆದರೆ ಈಗ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಇದೀಗ ಜಲಾಶಯಗಳ ಮಟ್ಟ ಜಾಸ್ತಿ ಆಗ್ತಾ ಇದೆ ಅಂತ. ಈ ಬಾರಿ ಮಳೆಗಾಲದಲ್ಲಿ ಭರ್ತಿಯಾದ ರಾಜ್ಯದ ಮೊದಲ ಅಣೆಕಟ್ಟು ತುಂಗಾ ಜಲಾಶಯ ಭರ್ತಿಯಾಗಿದೆ. ಶಿವಮೊಗ್ಗದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಜಲಾಶಯದ 12 ಗೇಟ್ಗಳ ಮುಖಾಂತರ ನೀರನ್ನು ಹೊರಗೆ ಬಿಡ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ, ವ್ಯಾಪಕವಾದಂತಹ ಮಳೆ. ಬೆಳಗಾವಿಯ ಕೃಷ್ಣ, ದೂದಗಂಗಾ ನದಿಗಳ ಮುಖಾಂತರ ನೀರಿನ ಮಟ್ಟ ಎಲ್ಲ ಏರಿಕೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಯಾವಾಗ ವಿಪರೀತವಾದಂತಹ ಮಳೆ ಆಗುತ್ತೆ, ಆ ಮಳೆಯ ನೀರು ಎಲ್ಲಿಗೆ ಬರುತ್ತೆ? ಕೃಷ್ಣಾ ನದಿಗೆ ಬರುತ್ತೆ. ಕೃಷ್ಣಾ ನದಿಗೆ ನೀರು ಬಂದರೆ ಅಲ್ಲಿ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಒಳಹರಿವಿನ ಪ್ರಮಾಣ ಜಾಸ್ತಿಯಾಗಿ ಒಂದೊಂದು ಬಾರಿ ಪ್ರವಾಹವೂ ಕೂಡ ಆಗ್ಬಿಡುತ್ತೆ. ಅದು ಬಿಜಾಪುರದ ಕೆಲ ಪ್ರದೇಶಗಳು, ಬಾಗಲಕೋಟೆಯ ಕೆಲ ಪ್ರದೇಶಗಳಾಗಿರ್ಬೋದು, ಕೃಷ್ಣಾ ನದಿ ತೀರದ ಆ ಪ್ರದೇಶಗಳೇನಿದೆ ಮುಳುಗಡೆ ಆಗ್ಬಿಡುತ್ತೆ. ಅಂತಹ ಪರಿಸ್ಥಿತಿ ಆಗಬಹುದು ಎನ್ನುವಂಥ ಲೆಕ್ಕಾಚಾರ. 6 ತಿಂಗಳ ಬಳಿಕ KRS ಜಲಾಶಯಕ್ಕೆ 1449 ಕ್ಯೂಸೆಕ್ ಒಳಹರಿವು ಬಂದಿರೋದು. ಹೇಮಾವತಿ ಮತ್ತು ಮಲಪ್ರಭಾ ಜಲಾಶಯಗಳಿಗೂ ಕೂಡ ನಿರೀಕ್ಷಿತ ಮಟ್ಟದ ನೀರೆಲ್ಲ ಹರಿದು ಬರ್ತಾ ಇದೆ. ಇದೀಗ ನೋಡಿ, ಸುರಕ್ಷಿತ ದೃಷ್ಟಿಯಿಂದ ಅಣೆಕಟ್ಟಿನ 12 ಗೇಟ್ಗಳನ್ನು ತೆರೆದು ತುಂಗಾ ಜಲಾಶಯದ್ದು ಒಂದು 18,000 ಕ್ಯೂಸೆಕ್ ನೀರನ್ನೆಲ್ಲ ಹೊರಗೆ ಬಿಡಲಾಗಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಅಂಬೋಲಿ ಘಾಟ್ನಲ್ಲಿ ವರುಣನ ಆರ್ಭಟ ಜಾಸ್ತಿ ಆಗಿರೋದ್ರಿಂದ ಬೆಳಗಾವಿಯ ಕೃಷ್ಣಾ ಮತ್ತು ದೂದಗಂಗಾ ನದಿಯ ನೀರಿನ ಮಟ್ಟವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಹಾಗಾದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಯಿತು, ಏನು ಹೇಳ್ತವೆ ಅಂಕಿಅಂಶ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಉಡುಪಿಯ ಕಾರ್ಕಳದ ನೀರೆಯಲ್ಲಿ ದಾಖಲೆಯ 125 ಮಿಲಿಮೀಟರ್ ಮಳೆಯಾಗಿದೆ. ಉಡುಪಿಯಲ್ಲಿ ಆಗಿರುವಂಥ ಮಳೆ ಇದು. ದಕ್ಷಿಣ ಕನ್ನಡದ ಮೂಡುಬಿದಿರೆಯಲ್ಲಿ 13 ಸೆಂಟಿಮೀಟರ್ ಅತಿ ಹೆಚ್ಚು ಮಳೆ ದಾಖಲಾಗಿದೆ. ಬೆಳ್ತಂಗಡಿಯಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಸುಬ್ರಹ್ಮಣ್ಯದಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ, ಕಮ್ಮರಡಿ ಮತ್ತು ಕಾರ್ಕಳದಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಮತ್ತೊಂದು ಕಡೆ ರಾಜ್ಯದ ಒಟ್ಟು ಜಿಲ್ಲೆಗಳಲ್ಲಿ ಈವರೆಗೆ ವಾಡಿಕೆಗಿಂತ ಕಡಿಮೆ ಅಧಿಕ ಮಳೆಯಾಗಿರೋದು 7 ಜಿಲ್ಲೆಗಳಲ್ಲಿ ಮಾತ್ರ. ಅಂದರೆ ನಾವು 42% ಮಳೆ ಕೊರತೆಯನ್ನು ಜೂನ್ ತಿಂಗಳಲ್ಲೆಲ್ಲ ಅನುಭವಿಸಿದ್ವಿ. ಇದೀಗ ಅದರ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಉಡುಪಿ ಜಿಲ್ಲೆಯ ಕಾರ್ಕಳ ನಿರೇಯಲ್ಲಿ 125 ಮಿಲಿಮೀಟರ್ ಮಳೆ ಆಯಿತು. ಮೂಡುಬಿದಿರೆಯಲ್ಲಿ 13 ಸೆಂಟಿಮೀಟರ್ ಆಗಿದೆ. ಬೆಳ್ತಂಗಡಿಯಲ್ಲಿ 11 ಸೆಂಟಿಮೀಟರ್, ಸುಬ್ರಹ್ಮಣ್ಯದಲ್ಲಿ 10 ಸೆಂಟಿಮೀಟರ್, ಆಗುಂಬೆ, ಕಮ್ಮರಡಿ ಇಲ್ಲೆಲ್ಲ 9 ಸೆಂಟಿಮೀಟರ್ ಮಳೆ ಆಗಿರುವಂತಹ ವರದಿಗಳು ಇದೀಗ ಹವಾಮಾನ ಇಲಾಖೆಯಿಂದ ಬರ್ತಾ ಇರೋದು. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಇಡೀ ರಾಜ್ಯದಲ್ಲಿ ಮಳೆಯ ಕೊರತೆ ಎಷ್ಟಿದೆ? ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ 33% ಮಳೆಯ ಕೊರತೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಜೂನ್ನಿಂದ ಜುಲೈ 4ರ ತನಕ ಕರ್ನಾಟಕದಲ್ಲಿ ಒಟ್ಟಾರೆ 33% ಮಳೆಯ ಕೊರತೆ. 33% ಮಳೆ ಕೊರತೆ. ಬಾಗಲಕೋಟೆ, ಬೆಳಗಾವಿ ಸೇರಿ ಕೇವಲ 7 ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಎಲ್ಲಿನೋ ಪ್ರಭಾವದ ಕಾರಣಕ್ಕಾಗಿ ಕೃಷಿ ಚಟುವಟಿಕೆಗಳ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರ್ತಾ ಇರೋದು. ಅಕ್ಕಿ, ಬೇಳೆಕಾಳು, ಎಣ್ಣೆಕಾಳುಗಳ ಬಿತ್ತನೆ ಪ್ರಮಾಣದಲ್ಲಿ 23% ಇಳಿಕೆ ಆಗಿದೆ. ಮುಂದಿನ 2 ತಿಂಗಳು ಮಳೆ ಬಾರದಿದ್ದರೆ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗುವಂಥ ಆತಂಕ. ಒಟ್ಟಾರೆ ಏನು ಕೃಷಿ ಭೂಮಿ ಇದೆ ಅದರ ಒಟ್ಟಾರೆ ಪ್ರಮಾಣದ ಒಂದು 25% ಎಲ್ಲ ಬಿತ್ತನೆ ಕಾರ್ಯಗಳು ಆಗ್ಬಿಟ್ಟಿದೆ ಅಂತ. ಮಳೆ ಆಗದೆ ಹೋದರೆ ಏನು ಮಾಡಬೇಕು ಅನ್ನುವಂಥ ಆತಂಕ ಎಲ್ಲ ಸಹಜವಾಗಿ ರೈತರದ್ದಿತ್ತಲ್ಲ. ಈ ಕಾರಣಕ್ಕಾಗಿ ಬಿತ್ತನೆ ಅನೇಕ ಜನ ವೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗಿದ್ರು. ಹೀಗಾಗಿ ಒಂದು 23 ಅಷ್ಟೆಲ್ಲ ಇಳಿಕೆ ಆಗಿದೆ ಅನ್ನುವಂಥ ವರದಿಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ರೈತರ ಆಗ್ರಹ ಇರೋದು, ರೈತ ಏನು ಮಾಡಬೇಕು? ಮಳೆ ವಿಪರೀತ ಬಂದರೆ ತನ್ನ ಬೆಳೆಗಳ ಹಾನಿ ಆಗುತ್ತೆ, ಮಳೆ ಬರದೇ ಹೋದರೂ ಕೂಡ ಬೆಳೆಗಳ ಹಾನಿ ಆಗುತ್ತೆ. ಸಾಲ ಶೂಲದಲ್ಲಿ ಬದುಕುವಂಥ ಪರಿಸ್ಥಿತಿ ಇದೆ. ಇದೀಗ ರೈತರು ಹೇಳ್ತಾ ಇದ್ದಾರೆ, ಒಂದು ಬೆಳೆ ಹಾನಿಯನ್ನು ಕೊಡಬೇಕು ಅಂತ ಅವರ ಆಗ್ರಹ. ಎರಡನೇದವರು ಬೆಳೆ ವಿಮೆಯನ್ನು ಸಮರ್ಪಕವಾಗಿ ಕೊಡಬೇಕು ಅಂತ. ಇವತ್ತೊಂದು ವರದಿ ಬಂದಿದೆ, ಬೆಳೆ ವಿಮೆಯನ್ನು ತುಂಬಿಸ್ಕೊಳ್ಳೋದಕ್ಕೂ ಕೂಡ ಬ್ಯಾಂಕ್ಗಳು ಹಿಂದೇಟು ಹಾಕ್ತಾ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇದ್ದಾಗಲೂ ಕೂಡ ಅಂತ. ಇಂತಹ ಸಂಕಷ್ಟದ ಸಮಯದಲ್ಲಿ ರೈತ ಒಂದು ಆಗ್ರಹ ಮಾಡ್ತಾ ಇದ್ದಾನೆ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡಬೇಕು ಅಂತ. ರೈತರ ಸಾಲ ಮನ್ನಾಗೆ ಹೆಚ್ಚಿದ ಒತ್ತಡ. ಹೆಂಗೆ? ಮಳೆ ಕೊರತೆ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. ನಾವು ನೋಡಿ, ಸಣ್ಣ ಹಿಡುವಳಿದಾರರು ಅಂತ ಕರಿತೀವಿ, ಸಣ್ಣ ರೈತರು ಅಂತ ಕರಿತೀವಿ, ಮಧ್ಯಮ ಹಿಡುವಳಿದಾರರು ಅಂದರೆ 4 ಎಕರೆಗಿಂತ ಕಡಿಮೆ ಇರುವಂತಹ ಭೂಮಿಯನ್ನು ಹೊಂದಲು ಸಾಲದ ಮೇಲೆ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಆ ಸಾಲವನ್ನು ಮಾಡಬೇಕು, ಸಂಪೂರ್ಣ ಪ್ರೀಮಿಯಂ ಮೊತ್ತವನ್ನು ಸರ್ಕಾರವೇ ಭರಿಸಬೇಕು, ಮೋಡ ಬಿತ್ತನೆಯನ್ನು ಮಾಡಬೇಕು ಅಂತ. ಈಗ ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಅದನ್ನೆಲ್ಲ ಮಾಡಬೇಕು ಅಂತ ಕೇಂದ್ರ ತಂಡದಿಂದ ಬರ ಅಧ್ಯಯನ ನಡೆಸುವುದಕ್ಕೆ ಸಿಎಂ ಜೊತೆಗೆ ಸಚಿವರೆಲ್ಲ ಚರ್ಚೆ ಮಾಡ್ತಾರಂತೆ. ಚಿತ್ರದುರ್ಗ ಸೇರಿದಂತೆ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿರೋದು
ಇರೋದನ್ನು ನೋಡ್ತಾ ಇದ್ದೀವಿ. ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇದೆ. ನಾವು ಟ್ಯಾಂಕರ್ ಮುಖಾಂತರ ನೀರು ಕೊಡ್ತೀವಿ, 5 ಕೋಟಿ ರೂಪಾಯಿ ಹಣ ಇದೆ, 5 ಕೋಟಿ ರೂಪಾಯಿ ಹಣ ಮುಖಾಂತರ ಎಲ್ಲ ನಿಭಾಯಿಸ್ತೀವಿ, ಯಾವುದು ಕೂಡ ಸಾಧ್ಯ ಇಲ್ಲ. ಆದರೆ ಇವೆಲ್ಲದರ ಹೊರತಾಗಿ ಸಮಸ್ಯೆಗಳು ಖಂಡಿತ ನೈಜ ಮಟ್ಟದಲ್ಲಿದೆ. ನೀವು ಯಾವುದೋ ಒಂದು ಹಳ್ಳಿಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿ ಬರ್ತಾ ಇರೋದೇ ಒಂದು ಸಿಹಿಯಾದಂಥ ನೀರಿನ ವ್ಯವಸ್ಥೆ ಇಲ್ಲದಂತಹ ಪರಿಸ್ಥಿತಿ ಇದೆ. ಈಗ ಶುದ್ಧ ಕುಡಿಯುವ ನೀರನ್ನು ಕೊಡ್ತೀವಿ, ಶುದ್ಧ ಕುಡಿಯುವ ನೀರನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಎಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇವತ್ತು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇವೆ ಹಳ್ಳಿಗಳ ಪ್ರದೇಶದಲ್ಲಿ? ಯಾವುದು ಕೂಡ ನೈಜ ಮಟ್ಟದಲ್ಲಿಲ್ಲ. ಹೀಗಾಗಿ ಅದರ ವಿರುದ್ಧ ಒಂದು ಕ್ರಮ ಆಗಬೇಕು. ರೈತರಿಗೆ ಏನು ಸಹಾಯ ಮಾಡಬೇಕು ಆ ಸಹಾಯವನ್ನು ಮಾಡೋದಕ್ಕೆ ಸರ್ಕಾರ ಮುಂದೆ ಬರಬೇಕು ಅಂತ ರೈತ ಸಂಘಟನೆಗಳು ಮತ್ತು ರೈತರು ಮಾಡ್ತಾ ಇರುವಂಥ ಆಗ್ರಹ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಆದರೆ ಕೊನೆಯ ಸುದ್ದಿ ವೈಭವ್ ಸೂರ್ಯವಂಶಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಅತ್ತ ಕ್ರಿಕೆಟ್ ಕಾಶಿಯಲ್ಲಿ ಭಾರತದ ಒಂದು 15 ವರ್ಷದ ಪೋರ ಇಡೀ ಜಗತ್ತನ್ನೇ ಇವತ್ತು ಕಣ್ತೆರೆಸಿ ನೋಡುವ ಹಂತಕ್ಕೆ ಬೆಳೆದಿರುವುದು. ಇತ್ತೀಚೆಗೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದಂತಹ ವೈಭವ್ ಸೂರ್ಯವಂಶಿ ಅವರನ್ನ ಟೀಮ್ ಇಂಡಿಯಾ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು. ಇದೀಗ ಅವರು ಕ್ರಿಕೆಟ್ ದೇವರು ಅಂತ ಕರೆಸಿಕೊಂಡಿರುವಂತಹ ಸಚಿನ್ ತೆಂಡೂಲ್ಕರ್ ಅವರ 36 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದಿದ್ದಾರೆ. ಹೆಂಗ್ ದಾಖಲೆ ಮುರಿದ್ರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದನ್ನ ಸಚಿನ್ ಹೆಸರಲ್ಲಿದ್ದಂತಹ ದಾಖಲೆ ಧೂಳಿಪಟ ಆಗಿದೆ. 15 ವರ್ಷ 100 ದಿನಕ್ಕೆ ಅಂತಾರಾಷ್ಟ್ರೀಯ T20ಗೆ ವೈಭವ್ ಪಾದಾರ್ಪಣೆ ಮಾಡಿರೋದು. 15 ವರ್ಷ ಅವರಿಗೆ 100 ದಿನಗಳಾಗಿದೆ. ಈ ಸಮಯದಲ್ಲಿ ಅವರು T20ಗೆ ಪಾದಾರ್ಪಣೆ ಮಾಡಿದರು. 1989ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಹೆಸರಲ್ಲಿ ಒಂದು ದಾಖಲೆ ಇತ್ತು. ಏನು ದಾಖಲೆ ಇತ್ತು? 16 ವರ್ಷ 205 ದಿನಕ್ಕೆ ಅವರು ಪಾದಾರ್ಪಣೆ ಮಾಡಿದ್ರು. ಆದರೆ ಅದಕ್ಕಿಂತ ಮೊದಲೇ, ಅಂದರೆ 1 ವರ್ಷ ಹೆಚ್ಚು ಕಡಿಮೆ ಅದಕ್ಕಿಂತ ಮೊದಲೇ ಈ ವ್ಯಕ್ತಿ T20ಗೆ ಪಾದಾರ್ಪಣೆ ಮಾಡಿ ಆಟವನ್ನು ಆಡಿದ್ದಾರೆ. ಭಾರತದ ಪರ ಪಾದಾರ್ಪಣೆ ಮಾಡಿದ ಅತಿ ಕಿರಿಯ ಪುರುಷ ಆಟಗಾರ ಎನ್ನುವಂತಹ ಕೀರ್ತಿಗೆ ಇವರೆಲ್ಲ ಭಾಜನರಾಗಿದ್ದನ್ನು ನೋಡ್ತಾ ಇದ್ದೀವಿ. ಬಿಹಾರದ ಸಮಸ್ತಿಪುರದಿಂದ ಮ್ಯಾಂಚೆಸ್ಟರ್ವರೆಗೆ ವೈಭವ್ ಯಾತ್ರೆ. ನಮ್ಮನ್ನೇ ಹೇಳಿದ್ದೀವಿ ಹೆಂಗೆ ಸಮಸ್ತಿಪುರದಲ್ಲಿ ಅವರ ತಂದೆಯವರಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಾಲ್ ಹಾಕೋದಕ್ಕೆ ಬೇಕಾಗಿತ್ತಲ್ಲ, ಬಾಲ್ ಹಾಕೋಕ್ಕೆ ಬೇಕಾದಂಥ ವ್ಯಕ್ತಿಗೂ ಕೂಡ ಹಣವನ್ನು ಕೊಟ್ಟು ವೈಭವ್ ಸೂರ್ಯವಂಶಿ ಅವರ ತಂದೆಯವರಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮಗನನ್ನು ಕ್ರಿಕೆಟರ್ ಮಾಡಬೇಕು ಅನ್ನುವಂಥ ಆಶೆ ಇತ್ತು. ತಂದೆಯ ಆಶಯಕ್ಕೆ ಅನುಗುಣವಾಗಿ ಇವತ್ತು ಕ್ರಿಕೆಟರ್ ಆಗಿ ಬೆಳೆದಿರೋದು. 9ನೇ ವಯಸ್ಸಿಗೆ ತರಬೇತಿ, 12ನೇ ವಯಸ್ಸಿಗೆ ರಣಜಿ ಆಡಿದ್ದಂತಹ ಪ್ರತಿಭಾವಂತ ವ್ಯಕ್ತಿ ವೈಭವ್ ಸೂರ್ಯವಂಶಿ ಇದೀಗ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಮತ್ತೊಂದು ಡೆಬ್ಯೂ ಪಂದ್ಯದಲ್ಲಿ 6 ವಿಶ್ವ ದಾಖಲೆ. ಹೆಂಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 6 ಸಿಡಿಸಿದಂತಹ ಅತಿ ಕಿರಿಯ ಆಟಗಾರ ಅಂತ, ಅತಿಯ ಕಿರಿಯ ಬ್ಯಾಟರ್ ಅನ್ನುವಂತಹ ಕೀರ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ. ಜೋಪ್ರಾ ಆರ್ಚರ್ ಎಸೆತಕ್ಕೆ ಇವರು ಲಾಫ್ಟೆಡ್ 6 ಅನ್ನು ವೈಭವ್ ಸೂರ್ಯವಂಶಿ ಚಚ್ಚಿರುವುದು. 10 ಎಸೆತಗಳಲ್ಲಿ 2 ಭರ್ಜರಿ 6 ಸಹಿತ ಒಂದು 14 ರನ್ಗಳ ಕಾಣಿಕೆಯನ್ನು ಕೊಟ್ಟರು. 29 ಎಸೆತಗಳಲ್ಲಿ 50 ರನ್ಗಳ ಜೊತೆ ಆಟದಲ್ಲಿ ವೈಭವ್ ಪಾಲಿತ್ತು. ಔಟ್ ಆದಾಗ ಇಂಗ್ಲೆಂಡ್ ಆಟಗಾರರಿಗೆ ಕಣ್ಸಣ್ಣೆ ಮುಖಾಂತರ ಎಲ್ಲ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಅತಿ ಕಿರಿಯ ವಯಸ್ಸಿನಲ್ಲಿ ಮೈದಾನಕ್ಕೆ ಇಳಿದು ಅದು ಮಾತ್ರ ದಾಖಲೆ ಇಲ್ಲ, ಅದರ ಜೊತೆಗೆ ಸ್ಫೋಟಕ ಬ್ಯಾಟಿಂಗ್ನಿಂದಲೂ ಕೂಡ ಇವರೆಲ್ಲ ದಿಕ್ಕನ್ನೇ ತಿರುಗಿಸಿರೋದು. ಇಂಗ್ಲೆಂಡ್ ವಿರುದ್ಧದ ಒಂದು ಚೊಚ್ಚಲ ಪಂದ್ಯ. ವಿಶ್ವದ ಅತ್ಯಂತ ಅಪಾಯಕಾರಿ ಬೌಲರ್ ಅಂತ ಜೋಪ್ರಾ ಆರ್ಚರ್ ಅವರನ್ನು ಕರೀತಾರೆ. ಅವರಿಗೆ ಒಂದು 6 ಚಚ್ಚಿದ್ರು ಇವರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ 6 ಸಿಡಿಸಿದಂಥ ಏಕೈಕ ಬ್ಯಾಟರ್ ಎನ್ನುವಂತಹ ರೆಕಾರ್ಡನ್ನು ಕೂಡ ಬರೆದಿದ್ದಾರೆ. 10 ಎಸೆತವನ್ನು ಫೇಸ್ ಮಾಡಿದ್ರು. 2 ಭರ್ಜರಿ 6 ಒಳಗೊಂಡಂತೆ 14 ರನ್ಗಳನ್ನು ಇವರು ಗಳಿಸಿದ್ರು. 50 ರನ್ಗಳ ಸ್ಫೋಟಕ ಆರಂಭಿಕ ಜೊತೆ ಆಟವನ್ನು ಇವರು ಆಡಿದರು 29 ಎಸೆತಗಳಲ್ಲಿ. ಅದಾದ ನಂತರ ದುರಾದೃಷ್ಟವಶಾತ್ತಕ್ಕೆ ಒಂದು ಸ್ಟಂಪ್ ಔಟ್ ಆಗಿ ಅವರು ಫೆವ್ಲಿನ್ಗೆ ಎಲ್ಲ ಮರಳಿದರು. ಆ ಸಮಯದಲ್ಲಿ ಇಂಗ್ಲೆಂಡ್ ಆಟಗಾರ ಸ್ಲಂಜಿಜ್ಗೆ ಕಿಂಚಿತ್ತೂ ತಗದೆ ಮುಂದಿನ ಪಂದ್ಯದಲ್ಲಿ ಅಸಲಿ ಆಟ ತೋರಿಸ್ತೀನಿ ಅಂತ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿ ಮತ್ತೊಂದು ಭಾವನೆ ತಡೆಯಲಾರದೆ ಕಣ್ಣೀರಿಟ್ಟಂತಹ ವೈಭವ್ ಸೂರ್ಯವಂಶಿ. ಟೀಮ್ ಇಂಡಿಯಾ ಕ್ಯಾಪ್ ಪಡೆಯುವಾಗ ಯುವ ಆಟಗಾರೆಲ್ಲ ಭಾವುಕ. ಸಹಜವಾಗಿ ಒಂದು ದಾಖಲೆ, ಇದು ಜೀವನದಲ್ಲಿ ದೊಡ್ಡ ದಾಖಲೆ. ಭಾವುಕರಾದರು. ತಿಲಕ್ ವರ್ಮಾ ಕಡೆಯಿಂದ ಚೊಚ್ಚಲ ಕ್ಯಾಪ್ ಪಡೆದರು ಸೂರ್ಯವಂಶಿ. ಮೈದಾನದಲ್ಲಿ ವೈಭವ್ ಕಣ್ಣೀರು ಕಂಡು ಎಲ್ಲ ಅಭಿಮಾನಿಗಳೆಲ್ಲ ಭಾವುಕರಾಗ್ಬಿಟ್ರು. ಬಿಹಾರದ ಮಧ್ಯಮ ವರ್ಗದಿಂದ, ಒಂದು ಸಾಧಾರಣ ಕುಟುಂಬದಿಂದ ಬಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈ ರೀತಿಯಾಗಿ ಆಡ್ತಾ ಇರುವಂತಹ ರೀತಿ, ಅದು ಚಿಕ್ಕ ವಯಸ್ಸಿನಲ್ಲಿ ಆಡ್ತಾ ಎಲ್ಲ ಹಿರಿಯ ಆಟಗಾರ ನಡುವೆ ಒಬ್ಬ ಕಿರಿಯ ಆಟಗಾರನಾಗಿ ಆಡುವಂತಹ ರೀತಿ ಇದೆಯಲ್ಲ, ಇವರು ಅನೇಕ ಟೀಕೆ ಟಿಪ್ಪೆಗಳನ್ನೆಲ್ಲ ಎದುರಿಸಿ ಇವತ್ತಿನ ಮಟ್ಟಕ್ಕೆ ಬೆಳೆದು ನಿಂತಿರೋದು. ಹೀಗಾಗೆಲ್ಲ ಕಣ್ಣೀರು ಹಾಕಿದ್ರು. ವಿಕೆಟ್ ಒಪ್ಪಿಸಿ ಫೆವ್ಲಿನ್ಗೆ ತೆರಳುವಾಗಲೂ ಕೂಡ ವೈಭವ್ ಎಲ್ಲ ಮರಗಿದ್ರು. ಪಾದಾರ್ಪಣೆ ಬೆನ್ನಲ್ಲೇ ವೈಭವ್ ಹಂಚಿಕೊಂಡಂತಹ ಭಾವುಕ ಪೋಸ್ಟ್ ಇದು. ಎಲ್ಲ ಬಿಹಾರದಿಂದ ಬಂದು ಇವತ್ತು ಇಲ್ಲಿಯ ತನಕ ಆಡ್ತಾ ಇರುವಂಥ ರೀತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಮಸ್ತಿಪುರದ ಸಣ್ಣ ಹಳ್ಳಿಯಿಂದ ಇಂಗ್ಲೆಂಡ್ ತಲುಪುವ ತನಕ
2011 ಮಾರ್ಚ್ 27ರಂದು ಬಿಹಾರದ ಸಮಸ್ತಿಪುರದಲ್ಲಿ ಈ ವ್ಯಕ್ತಿ ಜನನ ಆಯಿತು. ತಂದೆಯ ಕನಸನ್ನು ನನಸು ಮಾಡೋದಕ್ಕೆ ಗ್ರೌಂಡ್ ಇರಲಿಲ್ಲವಂತೆ ಅವರಲ್ಲಿ. ಗ್ರೌಂಡ್ ಇಲ್ಲದೆ ಇದ್ದಿದ್ದಕ್ಕೆ ತಮ್ಮ ಹಿತ್ತಲನ್ನೇ ಬಳಸ್ಕೊಂಡು ಇವರಿಗೆಲ್ಲ ಗ್ರೌಂಡ್ ಆಗಿ ಕನ್ವರ್ಟ್ ಮಾಡಿ ಆಟವನ್ನು ಆಡಿಸ್ತಾ ಇದ್ದಂಥ ರೀತಿ ಪರಿಶ್ರಮ ಇತ್ತು. ರಣಜಿ ಟ್ರೋಫಿ ಆಡಿದಂತಹ ಭಾರತದ ಕಿರಿಯರಲ್ಲಿ 2ನೇ ಆಟಗಾರ, ಮೀಸೆ ಚಿಗುರದಂಥ ವಯಸ್ಸಿನಲ್ಲಿ ದಿಗ್ಗಜ ಬೌಲರ್ಗಳನ್ನು ನಡಗಿಸ್ಬಿಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ಗೆ ವಿಶ್ರಾಂತಿ ನೀಡಿ ವೈಭವ್ ಸೂರ್ಯವಂಶಿಗೆ ಇದೀಗ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಇದೀಗ ಈ ವ್ಯಕ್ತಿ ಸದುಪಯೋಗ ಪಡಿಸ್ಕೊಳ್ತಾ ಇರೋದು. ಅಂದರೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ, ಅದು ಕ್ರಿಕೆಟ್ನಂಥ ಕ್ರಿಕೆಟ್ ಒಂದು ಮಾತಿದೆ, ಕೋಟ್ಯಾಂತರ ಜನ ಪ್ರಾಕ್ಟೀಸ್ ಮಾಡ್ತಾರೆ, ಕೇವಲ ಆಟ ಆಡೋರು 11 ಜನ ಆಟ ಆಡ್ತಾರೆ ಅಷ್ಟೇ. ಆ 11 ಜನರ ಪೈಕಿ ಒಬ್ಬರಾಗಿ ಆಯ್ಕೆ ಆಗಬೇಕಲ್ಲ, ಆ ಒಬ್ಬರಾಗಿ ಆಯ್ಕೆ ಆಗಿರೋದು ಇದೀಗ ವೈಭವ್ ಸೂರ್ಯವಂಶಿ. ಬಿಹಾರದ ಸಮಸ್ತಿಪುರದಿಂದ ಇಂಗ್ಲೆಂಡ್ನ ತನಕ ಈ ವ್ಯಕ್ತಿಯ ಪಯಣದ ರಣರೋಚಕ ಕಥೆ ಇದು. ಆ ಮುಖಾಂತರ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಪುಡಿಗಟ್ಟಿ ಇದೀಗ ಈ ವ್ಯಕ್ತಿ ಕ್ರಿಕೆಟ್ನಲ್ಲಿ ಮಿಂಚ್ತಾ ಇರುವಂತಹ ರೀತಿ ಇದು. ನೋಡೋಣ, ಅವರ ಸಾಧನೆಗಳು ಮತ್ತಷ್ಟು ಮಗದಷ್ಟು ಹೆಚ್ಚಾಗಲಿ ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಆಶಯ ಕೂಡ ಹೌದು. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.